ಸ್ನೇಹಿತರೆ ನಮಸ್ಕಾರ. ವೆಲ್ಕಮ್ ಟು ಪ್ರಾವೀಣ್ಯತಾ ಚಾನಲ್. ನಿಮ್ಗೆಲ್ಲ ಗೊತ್ತಿದ್ದಾಗೆ ನಿಮ್ಮ ಈ ಪ್ರಾವೀಣ್ಯತಾ ಚಾನಲ್ ಅಲ್ಲಿ ನಾವು NET ಅಥವಾ KCET ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರ್ತಕ್ಕಂಥ ಎಲ್ಲಾ ಆಸ್ಪಿರೆಂಟ್ಸ್ಗೆ ಹೆಲ್ಪ್ ಆಗೋ ರೀತಿನಲ್ಲಿ NET ಅಥವಾ KCET ಪೇಪರ್ 1 ಅಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಚಾಪ್ಟರ್ ಬಗ್ಗೆ ಯಾವ್ಯಾವ್ದು ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ, ಯಾವ ಏರಿಯಾದಲ್ಲಿ ಕಂಪಲ್ಸರಿ ಕ್ವಶನ್ಸ್ ಕೇಳ್ತಾರೆ, ಯಾವ ಏರಿಯಾನ ನೀವು ಕಂಪಲ್ಸರಿ ಕಾನ್ಸಂಟ್ರೇಟ್ ಮಾಡಬೇಕು, ಮತ್ತೆ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಏನಿದೆ ಅದನ್ನ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಕ್ಕಂಥ ಕ್ರಾಶ್ ಕೋರ್ಸ್ ವಿಡಿಯೋಸ್ ಅನ್ನ ತಗೊಂಡ್ ಬರ್ತಾ ಇದೀವಿ. ಸೊ ಅದರ ಮುಂದುವರಿದ ಭಾಗವಾಗಿ ನಾನು ಈ ಒಂದು ವಿಡಿಯೋದಲ್ಲಿ ತುಂಬಾ ಜನ ಆಸ್ಪಿರೆಂಟ್ಸ್ ನನಗೆ ಕಮೆಂಟ್ ಮಾಡಿ ಕೇಳಿದಂತ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರ್ತಕ್ಕಂಥ ರಿಸರ್ಚ್ ಆಪ್ಟಿಟ್ಯೂಡ್ ಬಗ್ಗೆ ಕ್ರಾಶ್ ಕೋರ್ಸ್ ಅನ್ನ ಮಾಡ್ತಾ ಇದ್ದೇನೆ. ಈ ಒಂದು ವಿಡಿಯೋದಲ್ಲಿ ನಾನು ಈ ರಿಸರ್ಚ್ ಆಪ್ಟಿಟ್ಯೂಡ್ ಅಂದ್ರೆ ಏನು, ಈ ರಿಸರ್ಚ್ ಆಪ್ಟಿಟ್ಯೂಡ್ ಅಲ್ಲಿ ಯಾವ್ದೆಲ್ಲ ಟಾಪಿಕ್ಸ್ ಇಂಪಾರ್ಟೆಂಟ್, ಯಾವ್ದೆಲ್ಲ ಟಾಪಿಕ್ಸ್ ಅಥವಾ ಏರಿಯಾಸ್ ಮೇಲೆ ಕಂಪಲ್ಸರಿ NET ಅಥವಾ KCET ಅಲ್ಲಿ ಕ್ವಶನ್ಸ್ ಕೇಳ್ತಾರೆ, ಮತ್ತೆ ಆ ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡಿ ನಿಮ್ಗೆ ಈ ಚಾಪ್ಟರ್ ಅಲ್ಲಿ ಯಾವುದೇ ಕ್ವಶನ್ಸ್ ಕೇಳಿದ್ರು ಕೂಡ ನೀವು 100% ಕರೆಕ್ಟ್ ಆಗಿ ಆನ್ಸರ್ ಮಾಡೋ ರೀತಿನಲ್ಲಿ ನಾನು ನಿಮ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೀವಿನ್ನು ನಮ್ಮ ಪ್ರಾವೀಣ್ಯತಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ವಿಡಿಯೋ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ಸಬ್ಸ್ಕ್ರೈಬ್ ಅನ್ನೋ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಅನ್ನು ಚೂಸ್ ಮಾಡಿ, ಸೋ ದಟ್ ಇನ್ ಫ್ಯೂಚರ್ ನಾವು ನಿಮ್ಮ ಈ ಪ್ರಾವೀಣ್ಯತಾ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತಕ್ಕಂಥ ಕ್ರಾಶ್ ಕೋರ್ಸ್ ವಿಡಿಯೋಸ್ ಇರ್ಬೋದು, ಕಂಪ್ಲೀಟ್ ಕೋರ್ಸ್ ವಿಡಿಯೋಸ್ ಇರ್ಬೋದು, ಪ್ರೀವಿಯಸ್ ಕ್ವಶನ್ ಪೇಪರ್ ಸಾಲ್ವ್ಡ್ ಡಿಸ್ಕಷನ್ ವಿಡಿಯೋಸ್ ಇರ್ಬೋದು, ಎಲ್ಲ ಯೂಸ್ಫುಲ್ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಮೊದಲು ರೀಚ್ ಆಗುತ್ತೆ. ಜೊತೆಗೆ ನಿಮ್ಮ ಈ ಪ್ರಾವೀಣ್ಯತಾ ವೇರಿಯಸ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಪ್ರೆಸೆಂಟ್ ಇದೆ. ನೀವು ಪ್ರಾವೀಣ್ಯತಾನ ಆ ಎಲ್ಲಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಫಾಲೋ ಮಾಡಿ, ಜೊತೆಗೆ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಯಾಕಂದ್ರೆ ನಾವಲ್ಲಿ ಇನ್ಸ್ಟಾಂಟ್ ಅಪ್ಡೇಟ್ಸ್ ಮತ್ತೆ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕ್ಲಿಯರ್ ಮಾಡ್ತಾ ಗೈಡೆನ್ಸ್ ಕೊಡ್ತಾ ಹೋಗ್ತೀವಿ. ಸೊ ಹಾಗಾದ್ರೆ ಈಗ ನಾನು ವಿಡಿಯೋ ಕಂಟೆಂಟ್ಗೆ ಮೂವ್ ಆನ್ ಆಗ್ತೀನಿ. ನಿಮ್ಗೆಲ್ಲ ಗೊತ್ತಿದ್ದಾಗೆ ನಾವು ಈ ಪ್ರಾವೀಣ್ಯತಾ ಚಾನಲ್ ಅಲ್ಲಿ ಕ್ರಾಶ್ ಕೋರ್ಸಸ್ ಅನ್ನ ಮಾಡ್ತಾ ಇದೀವಿ. ಪ್ರೀವಿಯಸ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡೋದು ಮಾತ್ರ ಅಲ್ಲ, ಡೀಟೇಲ್ ಡಿಸ್ಕಷನ್ಸ್ ಅನ್ನ ಮಾಡ್ತಾ, ಜೊತೆಗೆ ನಿಮ್ಮ NET ಅಥವಾ KCET ಗೆ ಸ್ಟಡಿ ಟಿಪ್ಸ್ ಅನ್ನ ಕೊಡ್ತಾ, ಸಕ್ಸಸ್ ಟಿಪ್ಸ್ ಅನ್ನ ಕೊಡ್ತಾ ರೆಗ್ಯುಲರ್ ಆಗಿ ಒಂದು ಕಂಪ್ಲೀಟ್ ಕೋರ್ಸ್ ಮಾದರಿಯಲ್ಲಿ ವಿಡಿಯೋಸ್ ಅನ್ನ ಮಾಡ್ತಾ ಬರ್ತಾ ಇದೀವಿ. ಸೊ ನಾವು ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ NET 2017 ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡಿ ಡಿಸ್ಕಷನ್ ಮಾಡೋದಿರ್ಬೋದು, ಮತ್ತೆ ಟೀಚಿಂಗ್ ಆಪ್ಟಿಟ್ಯೂಡ್, ಕಮ್ಯುನಿಕೇಶನ್, ಪೀಪಲ್ ಅಂಡ್ ಎನ್ವಿರಾನ್ಮೆಂಟ್, ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ, ಹೈಯರ್ ಎಜುಕೇಶನ್ ಸಿಸ್ಟಮ್ ಅಂಡ್ ಗವರ್ನಮೆಂಟ್, ಈ ಎಲ್ಲಾ ಚಾಪ್ಟರ್ ಬಗ್ಗೆ ಈಗ ಆಲ್ರೆಡಿ ನಾವು ಕ್ರಾಶ್ ಕೋರ್ಸಸ್ ಅನ್ನ ಮಾಡಿದೀವಿ. ನೀವಿನ್ನೂ ಆ ವಿಡಿಯೋಸ್ ಅನ್ನ ನೋಡಿಲ್ಲ ಅಂತ ಹೇಳಿದ್ರೆ ಆ ವಿಡಿಯೋ ಲಿಂಕ್ಸ್ ಅನ್ನ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಈ ವಿಡಿಯೋ ನೋಡಿದ್ಮೇಲೆ ಆ ವಿಡಿಯೋಸ್ ಅನ್ನು ಕೂಡ ನೋಡ್ಕೊಳ್ಳಿ. ಅದ್ರ ಜೊತೆಗೆ ಈ ಒಂದು ವಿಡಿಯೋನ ನೀವು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಮತ್ತೆ ಈ ಒಂದು ರಿಸರ್ಚ್ ಆಪ್ಟಿಟ್ಯೂಡ್ ಬಗ್ಗೆ ನಾನು ಮಾಡಿದಂತ ಕ್ರಾಶ್ ಕೋರ್ಸ್ ವಿಡಿಯೋ ಏನಿದೆ ಅದು ನಿಮ್ಮ NET ಅಥವಾ KCET ಪ್ರಿಪರೇಷನ್ಸ್ ಗೆ ಹೇಗೆ ಹೆಲ್ಪ್ಫುಲ್ ಅನ್ಸ್ತು ಅಂತ ಹೇಳಿ ಮರಿದೆ ಈ ವಿಡಿಯೋ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಯಾಕಂತ ಹೇಳಿದ್ರೆ ನಿಮ್ಮ ಆ ಕಮೆಂಟ್ ಏನಿದೆ ಅಥವಾ ಫೀಡ್ಬ್ಯಾಕ್ ಏನಿದೆ ಅದು ನಮ್ಗೆ ಇನ್ನೊಂದಷ್ಟು ಕ್ವಾಲಿಟೇಟಿವ್ ವಿಡಿಯೋಸ್ ಅನ್ನ ನಿಮ್ ಮುಂದೆ ತಗೊಂಡ್ ಬರ್ಲಿಕ್ಕೆ ಒಂದು ಇನ್ಸ್ಪಿರೇಷನ್ ಮತ್ತೆ ಮೋಟಿವೇಶನ್ ಆಗಿ ವರ್ಕ್ ಮಾಡುತ್ತೆ. ಸೊ ಹಾಗಾಗಿ ನಿಮ್ಗೆ ಇನ್ನೊಂದಷ್ಟು ವಿಡಿಯೋಸ್ ಬೇಕು ಅಂತ ಹೇಳಿದ್ರೆ ಮರೀದೆ ವಿಡಿಯೋ ಕಮೆಂಟ್ ಬಾಕ್ಸ್ ಅಲ್ಲಿ ಈ ವಿಡಿಯೋ ನಿಮ್ಗೆ ಹೇಗೆ ಯೂಸ್ಫುಲ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಜೊತೆಗೆ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ಅಷ್ಟು ಮಾತ್ರ ಅಲ್ಲ, ಈ ವಿಡಿಯೋನ ಪರ್ಸನಲ್ ಕೇರ್ ತಗೊಂಡು ನಿಮ್ಮ ನೋನ್ ಫ್ರೆಂಡ್ಸ್ ಮತ್ತೆ ಗ್ರೂಪ್ ಎಲ್ರಿಗೂ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಈ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಅಪ್ಲೋಡ್ ಮಾಡ್ತಕ್ಕಂಥ ವಿಡಿಯೋಸ್ ಏನಿದೆ ಅದರ ಬೆನಿಫಿಟ್ಸ್ ಮ್ಯಾಕ್ಸಿಮಮ್ ಆಸ್ಪಿರೆಂಟ್ಸ್ ಗೆ ರೀಚ್ ಆಗ್ಲಿ ಅನ್ನೋದು ನಮ್ಮ ಉದ್ದೇಶ. ಸೊ ಇದೆಲ್ಲ ನಿಮ್ಗೆ ಕ್ಲಿಯರ್ ಇದೆ ಅಂತ ಹೇಳಿದ್ರೆ ನಾನು ಡೈರೆಕ್ಟ್ ಆಗಿ ವಿಡಿಯೋ ಕಂಟೆಂಟ್ ಗೆ ಮೂವ್ ಆನ್ ಆಗ್ತೀನಿ. ರಿಸರ್ಚ್ ಆಪ್ಟಿಟ್ಯೂಡ್. ಈ ರಿಸರ್ಚ್ ಆಪ್ಟಿಟ್ಯೂಡ್ ಅನ್ನೋ ಚಾಪ್ಟರ್ ಏನಿದೆ, ಈ ಚಾಪ್ಟರ್ ಅಲ್ಲಿ ಕಂಪಲ್ಸರಿ 5 to 6 ಕ್ವಶನ್ಸ್ ಎವ್ರಿ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. NET ಇರ್ಬೋದು, KCET ಇರ್ಬೋದು. ಈ ರಿಸರ್ಚ್ ಆಪ್ಟಿಟ್ಯೂಡ್ ಅಲ್ಲಿ ಕ್ವಶನ್ಸ್ ಕೇಳಿದಾಗ ತುಂಬಾ ಜನ ಆಸ್ಪಿರೆಂಟ್ಸ್ ನೀವು ಕನ್ಫ್ಯೂಷನ್ ಮಾಡ್ಕೊಳ್ತೀರಾ ಅಥವಾ ರಿಸರ್ಚ್ ಆಪ್ಟಿಟ್ಯೂಡ್ ಟಫ್ ಅಂತ ಫೀಲ್ ಆಗ್ತೀರಾ. ಆ ರೀತಿ ಫೀಲ್ ಮಾಡ್ಕೊಳ್ಳೋ ಅವಶ್ಯಕತೆನೂ ಇಲ್ಲ, ಮತ್ತೆ ಕನ್ಫ್ಯೂಸ್ ಆಗೋ ಅವಶ್ಯಕತೆನೂ ಇಲ್ಲ. ನೀವು ಕನ್ಫ್ಯೂಸ್ ಆಗೋದು ಅಥವಾ ಆ ರೀತಿ ಟಫ್ ಅಂತ ಫೀಲ್ ಆಗೋದ್ರಲ್ಲಿ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಅದಕ್ಕೆ ಕಾರಣನೂ ಕೂಡ ನಾನೇ ಹೇಳ್ಬಿಡ್ತೀನಿ. ರಿಸರ್ಚ್ ಆಪ್ಟಿಟ್ಯೂಡ್ ಟಫ್ ಅಂತ ಯಾಕೆ ಫೀಲ್ ಆಗುತ್ತೆ ಅಂತ ಹೇಳಿದ್ರೆ ತುಂಬಾ ವಾಸ್ಟ್ ಚಾಪ್ಟರ್ ಇದು, ತುಂಬಾ ಜಾಸ್ತಿ ಕಂಟೆಂಟ್ ಇರ್ತಕ್ಕಂಥ ಚಾಪ್ಟರ್ ಇದು. ಇದನ್ನ ಕವರ್ ಮಾಡೋದೇ ತುಂಬಾ ಜನಕ್ಕೆ ಕಷ್ಟ ಅನ್ಸುತ್ತೆ. ಸೊ ಯಾರು ರಿಸರ್ಚ್ ಆಪ್ಟಿಟ್ಯೂಡ್ ಅಲ್ಲಿ ಯಾವ ಟಾಪಿಕ್ಸ್ ಅನ್ನ ಕವರ್ ಮಾಡಬೇಕು, ಇಷ್ಟೊಂದು ಆಸ್ಪೆಕ್ಟ್ಸ್ ಇದೆ, ಯಾವ್ದ್ರಲ್ಲಿ ಕ್ವಶನ್ಸ್ ಬರುತ್ತೆ, ಮತ್ತೆ ಕೆಲವು ಆಸ್ಪೆಕ್ಟ್ಸ್ ನನ್ಗೆ ಅರ್ಥ ಆಗ್ತಿಲ್ಲ, ತುಂಬಾ ಟೆಕ್ನಿಕಲ್ ಅಂತ ಅನ್ಸುತ್ತೆ, ಅದನ್ನ ಹೇಗ್ ಓದೋದು, ಈ ರೀತಿಯಾದಂತ ಕ್ವಶನ್ಸ್ ನಿಮ್ಮ ಮೈಂಡ್ ಅಲ್ಲಿ ಇದ್ರೆ
ನೀವು ತುಂಬಾ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಿಮ್ಮ ಆ ಎಲ್ಲಾ ಕ್ವಶನ್ಸ್ಗೆ ನಾನು ಈ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಸೊ ಹಾಗಾದ್ರೆ ಈಗ ನಾನು ಡೈರೆಕ್ಟ್ ಆಗಿ ವಿಡಿಯೋ ಕಂಟೆಂಟ್ಗೆ ಮೂವ್ ಆನ್ ಆಗ್ತೀನಿ. ರಿಸರ್ಚ್ ಆಪ್ಟಿಟ್ಯೂಡ್. ಈ ರಿಸರ್ಚ್ ಆಪ್ಟಿಟ್ಯೂಡ್ ಅಲ್ಲಿ ಬರ್ತಕ್ಕಂಥ ಟಾಪಿಕ್ಸ್ಗೆ ನಾನು ಮೊದಲು ಹೋಗೋದಕ್ಕಿಂತ ಮುಂಚೆ ಈ ರಿಸರ್ಚ್ ಅನ್ನೋ ಒಂದು ಟಾಪಿಕ್ ಅನ್ನ NET ಅಥವಾ KCET ಪೇಪರ್ 1 ಅಲ್ಲಿ ಯಾಕೆ ಇಟ್ಟಿದ್ದಾರೆ, ಈ ರಿಸರ್ಚ್ಗೂ ಮತ್ತೆ ಟೀಚಿಂಗ್ಗೂ ಏನ್ ಸಂಬಂಧ, ಯಾಕೆ ನಮ್ಗೆ ಈ ರಿಸರ್ಚ್ ಪೇಪರ್ ಅಥವಾ ಚಾಪ್ಟರ್ ಅನ್ನ ಇಡಬೇಕಿತ್ತು ಅಂತ ಅನ್ಸಿದ್ರೆ ಅದಕ್ಕೂ ಒಂದು ಕಾರಣ ಇದೆ. ಏನಂತ ಹೇಳಿದ್ರೆ, ಆಫ್ಟರ್ ಕ್ಲಿಯರಿಂಗ್ NET ಅಥವಾ KCET ನಾವು ಪಾಸ್ ಮಾಡ್ಕೊಂಡಾದ್ಮೇಲೆ ನಾವು ಏನ್ ಮಾಡ್ತೀವಿ ಅಂದ್ರೆ ಎರಡು ಆಪ್ಷನ್ ಇದೆ ನಮಗೆ. ಒಂದು, NET ಅಥವಾ KCET ಕ್ಲಿಯರ್ ಆದ್ಮೇಲೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಅಪಾಯಿಂಟ್ ಆಗ್ತೀವಿ, ಅದು ಫಸ್ಟ್ ಆಪ್ಷನ್. ಅಥವಾ ನಾವು JRF ಕ್ಲಿಯರ್ ಮಾಡ್ಕೊಂಡ್ರೆ ಅಥವಾ NET ಕ್ಲಿಯರ್ ಮಾಡ್ಕೊಂಡ್ರೆ ಯಾವುದೋ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಷನ್ ಅಲ್ಲಿ ನಾವು ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಅನ್ನ ಬಳಸ್ಕೊಂಡು ರಿಸರ್ಚ್ ಸ್ಕಾಲರ್ ಆಗಿ ವರ್ಕ್ ಮಾಡ್ತೀವಿ. ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಾದ್ರೂ ವರ್ಕ್ ಮಾಡಿ ಅಥವಾ ರಿಸರ್ಚ್ ಸ್ಕಾಲರ್ ಆಗಾದ್ರೂ ವರ್ಕ್ ಮಾಡಿ, ನಮ್ಗೆ ಈ ರಿಸರ್ಚ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿ ಬೇಕಾಗೇ ಆಗುತ್ತೆ. ನೀವು ಟೀಚಿಂಗ್ ಅಲ್ಲಿ ಇದ್ರೂ ಕೂಡ PhD ಮಾಡ್ಬೇಕಾಗತ್ತೆ ಅಥವಾ MPhil ಮಾಡ್ಬೇಕಾಗತ್ತೆ, ಅಥವಾ ನೀವು ಯಾವ್ದೋ ಒಂದು ರಿಸರ್ಚ್ ಆರ್ಟಿಕಲ್ ಅನ್ನ ಬರಿಬೇಕಾಗುತ್ತೆ, ರಿಸರ್ಚ್ ಪೇಪರ್ ಅನ್ನ ಪ್ರೆಸೆಂಟ್ ಮಾಡ್ಬೇಕಾಗತ್ತೆ, ಅಥವಾ ನೀವು PhD ಗೆ ಡೈರೆಕ್ಟ್ ಆಗಿ ಅಡ್ಮಿಷನ್ ಆದ್ರೂ ಕೂಡ ರಿಸರ್ಚ್ ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಲೇಬೇಕಾಗತ್ತೆ. ಹಾಗಾಗಿ ಟೀಚಿಂಗ್ ಪ್ರೊಫೆಷನಲ್ ಅಲ್ಲಿ ನಾವು ಸರ್ವೈವ್ ಆಗ್ಬೇಕು ಅಂದ್ರೆ ರಿಸರ್ಚ್ ಅಂತಕ್ಕಂಥದ್ದು ಒಂದು ಇಂಟಿಗ್ರಲ್ ಪಾರ್ಟ್ ಆಫ್ ಟೀಚಿಂಗ್. ಸೊ ಹಾಗಾಗಿ ಇನ್ ಫ್ಯೂಚರ್ ಅಲ್ಲಿ ರಿಸರ್ಚ್ ಮಾಡ್ತಕ್ಕಂಥ ಈ ರಿಸರ್ಚ್ ಸ್ಕಾಲರ್ಗೆ ಬೇಕಾದಂತ ಬೇಸಿಕ್ ರಿಸರ್ಚ್ ರಿಲೇಟೆಡ್ ನಾಲೆಜ್ ಇರಬೇಕು ಅನ್ನೋ ಒಂದು ಕಾರಣಕ್ಕೆ ಈ NET ಅಥವಾ KCET ಪೇಪರ್ 1 ಅಲ್ಲಿ ರಿಸರ್ಚ್ ಆಪ್ಟಿಟ್ಯೂಡ್ ಅನ್ನೋ ಒಂದು ಮೇಜರ್ ಚಾಪ್ಟರ್ ಅನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಈ ಒಂದು ಚಾಪ್ಟರ್ ಅನ್ನ ಕಾನ್ಸಂಟ್ರೇಟ್ ಮಾಡಿ ಓದ್ಲೇಬೇಕಾಗತ್ತೆ. ಮತ್ತೆ ಈ ಟಾಪಿಕ್ ಅಲ್ಲಿ ಒಂದಷ್ಟು ಏರಿಯಾಗಳು ಲಿಟಲ್ ಟೆಕ್ನಿಕಲ್ ಅಂತ ಅನ್ಸ್ಬೋದು, ಬಟ್ ಈ ಏರಿಯಾದಲ್ಲಿ ಸ್ಕೋರ್ ಮಾಡೋದು ಕಷ್ಟ ಅಲ್ಲ. ತುಂಬಾ ಈಸಿಯಾಗಿ ಈ ಏರಿಯಾದಲ್ಲಿ ಕೇಳ್ತಕ್ಕಂಥ ಕ್ವಶನ್ಸ್ಗೆ ನಾವು ಆನ್ಸರ್ ಮಾಡಿ ಸ್ಕೋರ್ ಮಾಡಬಹುದಾಗತ್ತೆ ನಿಮ್ಮ NET ಅಥವಾ KCET ಪೇಪರ್ 1 ಅಲ್ಲಿ. ಸೊ ಹಾಗಾದ್ರೆ ಈಗ ಈ ರಿಸರ್ಚ್ ಆಪ್ಟಿಟ್ಯೂಡ್ ಅಲ್ಲಿ ಯಾವ್ದೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ಬರುತ್ತೆ, ಯಾವ್ದೆಲ್ಲ ಏರಿಯಾದಲ್ಲಿ ಕಂಪಲ್ಸರಿ ಕ್ವಶನ್ಸ್ ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿದ್ದಾರೆ, ಯಾವ್ದೆಲ್ಲ ಏರಿಯಾದಲ್ಲಿ ಕ್ವಶನ್ಸ್ ಕೇಳ್ತಾರೆ, ಸೊ ಯಾವ್ದೆಲ್ಲ ಏರಿಯಾದಲ್ಲಿ ಕ್ವಶನ್ಸ್ ಕೇಳ್ತಾರೆ ಅನ್ನೋದನ್ನ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಹಾಗಾದ್ರೆ ಈಗ ವಿಡಿಯೋ ಕಂಟೆಂಟ್ ಗೆ ಮೂವ್ ಆಗೋಣ. ಸೊ ರಿಸರ್ಚ್ ಆಪ್ಟಿಟ್ಯೂಡ್ ಅಲ್ಲಿ ಬರ್ತಕ್ಕಂಥ ಫಸ್ಟ್ ಟಾಪಿಕ್ ಯಾವುದು ಅಂತ ಹೇಳಿದ್ರೆ, ವಾಟ್ ಈಸ್ ರಿಸರ್ಚ್. ಫಸ್ಟ್ ನಾವು ತಿಳ್ಕೊಳ್ಬೇಕಾಗಿರೋದು ರಿಸರ್ಚ್ ಅಥವಾ ಈ ಸಂಶೋಧನೆ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಬೇಕು. ರಿಸರ್ಚ್ ಅಂತ ಹೇಳಿದ್ರೆ ಸರ್ಚಿಂಗ್ ಫಾರ್ ಸಮಥಿಂಗ್ ಆರ್ ರಿಸರ್ಚಿಂಗ್. ಜನರಲ್ ಆಗಿ ಹೇಳೋದಾದ್ರೆ ಸರ್ಚಿಂಗ್ ಫಾರ್ ಸಮಥಿಂಗ್, ಏನಕ್ಕೆ ಹುಡುಕ್ತಿವಿ ಅಥವಾ ಯಾವ ರೀತಿ ಹುಡುಕ್ತಿವಿ ಅನ್ನೋದೇ ರಿಸರ್ಚ್. ರಿಸರ್ಚ್ ಅಂತ ಹೇಳಿದ್ರೆ ಸಿಸ್ಟಮ್ಯಾಟಿಕ್ ಅಂಡ್ ಸೈಂಟಿಫಿಕ್ ಪ್ರೋಸೆಸ್ ಆಫ್ ಎನ್ಕ್ವೈರಿ ಟು ಫೈಂಡ್ ಎ ಸೊಲ್ಯೂಷನ್ ಟು ದಿ ಪ್ರಾಬ್ಲಮ್. ಒಂದು ಸಮಸ್ಯೆಗೆ ಪರಿಹಾರವನ್ನ ಹುಡುಕ್ಲಿಕ್ಕೆ ನಾವು ಮಾಡ್ತಕ್ಕಂಥ ಒಂದು ವ್ಯವಸ್ಥಿತ ಮತ್ತೆ ವೈಜ್ಞಾನಿಕ ಪ್ರಯತ್ನವನ್ನೇ ನಾವು ರಿಸರ್ಚ್ ಅಥವಾ ಸಂಶೋಧನೆ ಅಂತ ಕರಿತೀವಿ. ಯಾವುದೇ ಒಂದು ಸಮಸ್ಯೆಗೆ ಪರಿಹಾರವನ್ನ ಹುಡುಕ್ಲಿಕ್ಕೆ ವ್ಯವಸ್ಥಿತವಾಗಿ ಮತ್ತೆ ವೈಜ್ಞಾನಿಕವಾಗಿ ನಾವು ಪ್ರಯತ್ನವನ್ನ ಪಟ್ರೆ ಅದನ್ನ ನಾವು ರಿಸರ್ಚ್ ಅಂತ ಕರಿಬಹುದಾಗತ್ತೆ. ನೆಕ್ಸ್ಟ್ ನೋಡೋದಾದ್ರೆ ರಿಸರ್ಚ್ ಕ್ರಿಯೇಟ್ಸ್ ನ್ಯೂ ನಾಲೆಡ್ಜ್. ಸೊ ರಿಸರ್ಚ್ ಹೊಸ ಜ್ಞಾನವನ್ನ ಕ್ರಿಯೇಟ್ ಮಾಡುತ್ತೆ. ಅದ್ರ ಜೊತೆಗೆ ರಿಸರ್ಚ್ ಆಡ್ಸ್ ಟು ದಿ ಎಕ್ಸಿಸ್ಟಿಂಗ್ ನಾಲೆಡ್ಜ್. ಆಲ್ರೆಡಿ ಎಕ್ಸಿಸ್ಟಿಂಗ್ ಇರ್ತಕ್ಕಂಥ ನಾಲೆಡ್ಜ್ಗೆ ಅಡಿಷನ್ಸ್ ಮಾಡುತ್ತೆ, ಇನ್ನೊಂದಷ್ಟು ಜ್ಞಾನವನ್ನ ಸೇರಿಸುತ್ತೆ. ಅದೇ ರೀತಿ ಹೊಸ ಜ್ಞಾನವನ್ನು ಸೃಷ್ಟಿ ಮಾಡುತ್ತೆ ರಿಸರ್ಚ್ ಅಂತಕ್ಕಂಥದ್ದು. ರಿಸರ್ಚ್ ಅಂತ ಹೇಳಿದ್ರೆ ಸರ್ಚಿಂಗ್ ಫಾರ್ ಸಮಥಿಂಗ್, ಅದು ಯಾವುದೋ ಒಂದು ಸಮಸ್ಯೆಗೆ ಸೊಲ್ಯೂಷನ್ ಇರ್ಬೋದು, ಆಲ್ರೆಡಿ ಇರ್ತಕ್ಕಂಥ ಯಾವುದೋ ಒಂದು ಜ್ಞಾನ ಅಥವಾ ನಾಲೆಡ್ಜ್ ಏನಿದೆ ಅದನ್ನ ಸರಿನಾ ತಪ್ಪಾ ಅಂತ ಟೆಸ್ಟ್ ಮಾಡೋದಿರ್ಬೋದು, ಅಥವಾ ನಮಗೆ ಇನ್ನೂ ಗೊತ್ತಿಲ್ಲದೆ ಇರೋ ಹೊಸದ ಯಾವುದೋ ಒಂದು ಜ್ಞಾನವನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಇರ್ಬೋದು. ಆ ಎಲ್ಲಾ ಪ್ರೋಸೆಸ್ ಅನ್ನ ಮಾಡ್ತಕ್ಕಂಥ ಒಂದು ಸಿಸ್ಟಮ್ಯಾಟಿಕ್ ಅಂಡ್ ಸೈಂಟಿಫಿಕ್ ವೇ ಏನಿದೆ ಅದನ್ನ ನಾವು ರಿಸರ್ಚ್ ಅಂತ ಹೇಳಿ ಕರ್ಕೊಳ್ತೀವಿ. ಸೊ ಈ ರಿಸರ್ಚ್ ಅಂದ್ರೆ ಏನು ಅಂತ ನಿಮ್ಗೆ ಕ್ಲಿಯರ್ ಇದೆ ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ಆಸ್ಪೆಕ್ಟ್ಸ್ ಗೆ ಮೂವ್ ಆನ್ ಆಗ್ತೀನಿ. ರಿಸರ್ಚ್ ಅಲ್ಲಿ ಆಬ್ಜೆಕ್ಟಿವ್ಸ್ ಆಫ್ ರಿಸರ್ಚ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ರಿಸರ್ಚ್ ಯಾಕೆ ಮಾಡಬೇಕು, ವೈ ವಿ ಹ್ಯಾವ್ ಟು ಕಂಡಕ್ಟ್ ದಿ ರಿಸರ್ಚ್, ವಾಟ್ ಇಸ್ ದ ನೆಸೆಸಿಟಿ ಆಫ್ ರಿಸರ್ಚ್ ಅಂತ ನೋಡೋದಾದ್ರೆ ದೇರ್ ಕಮ್ಸ್ ಆಬ್ಜೆಕ್ಟಿವ್ಸ್ ಆಫ್ ದಿ ರಿಸರ್ಚ್ ಫಾರ್ ಅಸ್. ಸೊ ಒಂದು ಸಂಶೋಧನೆಯ ಉದ್ದೇಶ ಅಂತಕ್ಕಂಥದ್ದು ನಮಗೆ ಬೇಕಾಗತ್ತೆ. ಸೊ ಯಾವ ಉದ್ದೇಶದಿಂದ ನಾವು ಸಂಶೋಧನೆಯನ್ನ ಮಾಡ್ತೀವಿ ಅಂತ ಹೇಳಿದ್ರೆ ಪ್ರೊವೈಡಿಂಗ್ ಆಫ್ ಇನ್ಸೈಟ್ ಟು ದಿ ಎಕ್ಸಿಸ್ಟಿಂಗ್ ನಾಲೆಡ್ಜ್. ಆಲ್ರೆಡಿ ಪ್ರಸ್ತುತ ಇರ್ತಕ್ಕಂಥ ಜ್ಞಾನ ಏನಿದೆ ಅದಕ್ಕೆ ಇನ್ಸೈಟ್ ಅನ್ನ ಕೊಡ್ತಕ್ಕಂಥದ್ದು, ಅದರ ಆಳ ಅರಿವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ರಿಸರ್ಚ್ ಅನ್ನ ಮಾಡ್ತೀವಿ. ಸೊ ಆಲ್ರೆಡಿ ನಮ್ಮ ಹತ್ರ ಇರೋ ಒಂದು ಥಿಯರಿ ಇದೆ, ಒಂದು ನಾಲೆಜ್ ಇದೆ, ಅದು ಹಾಗಂದ್ರೆ ಏನು, ಅದು ಯಾವ ರೀತಿ ವರ್ಕ್ ಆಗುತ್ತೆ, ಅದು ಸರಿನಾ ತಪ್ಪಾ,
ಅನ್ನೋದ್ರ ಬಗ್ಗೆ ನಾವು ಡೆಪ್ತ್ ನಾಲೆಜ್ ಅನ್ನ ಪಡ್ಕೊಳ್ಳಿಕ್ಕೆ ರಿಸರ್ಚ್ ಅನ್ನ ಮಾಡ್ತೀವಿ. ಅದು ಫಸ್ಟ್ ಆಬ್ಜೆಕ್ಟಿವ್ ಆಫ್ ರಿಸರ್ಚ್. ನೆಕ್ಸ್ಟ್ ಬಂದಾಗ ಕ್ರಿಯೇಷನ್ ಆಫ್ ನ್ಯೂ ನಾಲೆಡ್ಜ್ ಆರ್ ಥಿಯರಿ. ಹೊಸ ಒಂದು ನಾಲೆಡ್ಜ್ ಅಥವಾ ಥಿಯರಿಯನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ನಾವು ರಿಸರ್ಚ್ ಅನ್ನ ಮಾಡ್ತೀವಿ. ಸೊ ಇದು ಮೇಜರ್ ಆಗಿ ಹೊಸ ನಾಲೆಡ್ಜ್ ಕ್ರಿಯೇಷನ್ ಅಂತ ಬಂದಾಗ ಸೈಂಟಿಫಿಕ್ ರಿಸರ್ಚ್ ಗಳಲ್ಲಿ ಮ್ಯಾಕ್ಸಿಮಮ್ ನ್ಯೂ ನಾಲೆಡ್ಜ್ ಕ್ರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ COVID-19 ಅಥವಾ ಈ ಕೊರೋನಾ ವೈರಸ್ ಆಲ್ ಓವರ್ ದಿ ವರ್ಲ್ಡ್ ಅಟ್ಯಾಕ್ ಆಗ್ತಾ ಇದೆ. ಈ ಕೊರೋನಾ ವೈರಸ್ಗೆ ಔಷಧಿಯನ್ನ ಕಂಡುಹಿಡಿದು ಈ ಕೊರೋನಾ ವೈರಸ್ ಅಂದ್ರೆ ಏನು, ಅದು ಹೇಗೆ ವರ್ಕ್ ಆಗುತ್ತೆ, ಅದನ್ನ ನಾವು ಮಿಟಿಗೇಟ್ ಮಾಡ್ಲಿಕ್ಕೆ ಅಥವಾ ಕಂಟ್ರೋಲ್ ಮಾಡ್ಲಿಕ್ಕೆ ಯಾವ ಡ್ರಗ್ಸ್ ಅನ್ನ ಬಳಸಬಹುದಾಗುತ್ತೆ, ಈ ರೀತಿ ಹೊಸ ಹೊಸ ನಾಲೆಡ್ಜ್ ಅನ್ನ ಕ್ರಿಯೇಟ್ ಮಾಡಿ ಅದನ್ನ ನಾವು ಯೂಸ್ಗೆ ತರಲಿಕ್ಕೆ ನಾವು ರಿಸರ್ಚ್ ಅನ್ನ ಬಳಸ್ಕೊಳ್ತೀವಿ. ಅದು ಹೊಸ ನಾಲೆಡ್ಜ್ ಅನ್ನಾದ್ರೂ ಕ್ರಿಯೇಟ್ ಮಾಡಬಹುದು ಅಥವಾ ಆಲ್ರೆಡಿ ಎಕ್ಸಿಸ್ಟಿಂಗ್ ನಾಲೆಡ್ಜ್ಗೆ ಅಡಿಷನ್ಸ್ ಅನ್ನಾದ್ರೂ ಮಾಡಬಹುದು. ಅದು ರಿಸರ್ಚ್ ನ ಆಬ್ಜೆಕ್ಟಿವ್ ಆಗಿರುತ್ತೆ. ನೆಕ್ಸ್ಟ್ ಆಬ್ಜೆಕ್ಟಿವ್ ಡಿಟರ್ಮಿನೇಷನ್ ಆಫ್ ದಿ ರಿಲೇಶನ್ಶಿಪ್ ಬಿಟ್ವೀನ್ ಟೂ ವೇರಿಯಬಲ್ಸ್. ಎರಡು ವೇರಿಯಬಲ್ಸ್ ನಮ್ಮ ಹತ್ರ ಇದೆ, ಆ ಎರಡರ ನಡುವೆ ಇರ್ತಕ್ಕಂಥ ರಿಲೇಶನ್ಶಿಪ್ ಏನು, ಫಸ್ಟ್ ಆಫ್ ಆಲ್ ರಿಲೇಶನ್ಶಿಪ್ ಇದೆಯಾ ಇಲ್ವಾ, ಇದೆ ಅನ್ನೋದಾದ್ರೆ ವಾಟ್ ಕೈಂಡ್ ಆಫ್ ರಿಲೇಶನ್ಶಿಪ್ ಇಸ್ ದೇರ್ ಬಿಟ್ವೀನ್ ದಿ ಟೂ ವೇರಿಯಬಲ್ಸ್, ಈ ರೀತಿಯಾದಂತ ಅನಾಲಿಸಿಸ್ ಗೆ. ಫಾರ್ ಎಕ್ಸಾಂಪಲ್ ಈಗ ಡಿಮಾಂಡ್ ಅಂಡ್ ಸಪ್ಲೈ ಇದೆ, ಡಿಮಾಂಡ್ ಒನ್ ವೇರಿಯಬಲ್, ಸಪ್ಲೈ ಒನ್ ವೇರಿಯಬಲ್. ವಾಟ್ ಇಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಡಿಮಾಂಡ್ ಅಂಡ್ ಸಪ್ಲೈ? ಸೊ ಈ ಡಿಮಾಂಡ್ ಮತ್ತೆ ಸಪ್ಲೈ ನಡುವೆ ಏನಾದ್ರು ರಿಲೇಶನ್ಶಿಪ್ ಇದೆಯಾ, ಇದ್ರೆ ಯಾವ ತರಹದ ರಿಲೇಶನ್ಶಿಪ್, ಈ ರೀತಿಯಾದಂತ ಟೆಸ್ಟಿಂಗ್ ಅನ್ನ ಮಾಡ್ಲಿಕ್ಕೆ ರಿಸರ್ಚ್ ಅನ್ನ ನಾವು ಬಳಸ್ಕೊಳ್ಬಹುದಾಗುತ್ತೆ. ಅಥವಾ ಈ ರೀತಿಯಾದಂತ ಟೆಸ್ಟ್ ಅನ್ನ ಮಾಡ್ತಕ್ಕಂಥದ್ದು ಒಂದು ಸಂಶೋಧನೆಯ ಉದ್ದೇಶ ಆಗಿರುತ್ತೆ. ನೆಕ್ಸ್ಟ್ ಅಂತ ಬಂದಾಗ ಜನರಲೈಸಸ್ ದಿ ಥಿಯರಿ ಆರ್ ನಾಲೆಡ್ಜ್. ಒಂದು ಥಿಯರಿ ಅಥವಾ ನಾಲೆಡ್ಜ್ ಅನ್ನ ಎಲ್ರಿಗೂ ಅಪ್ಲೈ ಆಗೋ ರೀತಿನಲ್ಲಿ ಜನರಲೈಸ್ ಮಾಡ್ತಕ್ಕಂಥ ಆಬ್ಜೆಕ್ಟಿವ್ ರಿಸರ್ಚ್ ಇರುತ್ತೆ. ಸೊ ನಾನು ಯಾವುದೋ ಒಂದು ಸಿಟಿನಲ್ಲಿ ಕೂತ್ಕೊಂಡು ಈಗ ಕೊರೋನಾ ವೈರಸ್ಗೆ ನಾನು ಔಷಧಿಯನ್ನ ಕಂಡಿಡಿದ್ರು ಅಂತ ಹೇಳಿದ್ರೆ ಅದು ಎಂಟೈರ್ ವರ್ಲ್ಡ್ ಗೆ ಜನರಲೈಸ್ ಆಗೋ ರೀತಿ ಮಾಡ್ತಕ್ಕಂಥದ್ದು. ಆ ಸಿಟಿನಲ್ಲಿ ಕಂಡಿಡಿದಿದ್ದಾರೆ ಅಲ್ಲಿಗೆ ಮಾತ್ರ ಅಪ್ಲೈ ಆಗುತ್ತೆ ಅಂತ ಹೇಳೋದಲ್ಲ, ಎಂಟೈರ್ ವರ್ಲ್ಡ್ ಗೆ ಅದು ಅಪ್ಲೈ ಆಗೋ ರೀತಿ ನಾವು ಅದನ್ನ ಜನರಲೈಸ್ ಮಾಡ್ತಕ್ಕಂಥ ಆಬ್ಜೆಕ್ಟಿವ್ ಕೂಡ ರಿಸರ್ಚ್ ಆಬ್ಜೆಕ್ಟಿವ್ ಆಗಿರುತ್ತೆ. ಇಷ್ಟು ಮೇಜರ್ ಆಗಿ ಆಬ್ಜೆಕ್ಟಿವ್ಸ್ ಆಫ್ ರಿಸರ್ಚ್ ಆಗಿರುತ್ತೆ. ಈ ಆಬ್ಜೆಕ್ಟಿವ್ಸ್ ಆಫ್ ರಿಸರ್ಚ್ ಅಲ್ಲಿ ಇನ್ನೊಂದಷ್ಟು ಆಬ್ಜೆಕ್ಟಿವ್ಸ್ ಬರ್ಲಿಕ್ಕೆ ಚಾನ್ಸಸ್ ಇದೆ. ಸೊ ಹಾಗಾಗಿ ಆ ಎಲ್ಲ ಆಬ್ಜೆಕ್ಟಿವ್ಸ್ ಅನ್ನ ನೀವು ಕೇರ್ಫುಲ್ ಆಗಿ ಓದ್ಕೊಳ್ಳಿ. ಈ ಏರಿಯಾದಲ್ಲಿ ನಿಮ್ಗೆ ಕ್ವಶನ್ಸ್ ಕೇಳಬಹುದು. ಕ್ವಶನ್ಸ್ ಕೇಳುವಾಗ ನಿಮ್ಗೆ ಒಂದು 5 or 6 ಸ್ಟೇಟ್ಮೆಂಟ್ಸ್ ಅನ್ನ ಕೊಟ್ಬಿಟ್ಟು ಈ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಅಲ್ಲಿ ವಿಚ್ ಇಸ್ ನಾಟ್ ದಿ ಆಬ್ಜೆಕ್ಟಿವ್ ಆಫ್ ರಿಸರ್ಚ್ ಅಂತ ಕೇಳಬಹುದು, ಅಥವಾ ಒಂದಷ್ಟು ಸ್ಟೇಟ್ಮೆಂಟ್ಸ್ ಕೊಟ್ಟು ವಿಚ್ ಇಸ್ ದಿ ಆಬ್ಜೆಕ್ಟಿವ್ ಆಫ್ ರಿಸರ್ಚ್ ಅಂತ ಕೇಳಬಹುದು. ಈ ರೀತಿಯಾದಂತಹ ಕ್ವಶನ್ಸ್ ಅನ್ನ ನಿಮ್ಗೆ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಆಬ್ಜೆಕ್ಟಿವ್ಸ್ ಆಫ್ ರಿಸರ್ಚ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್. ಇಫ್ ದಿಸ್ ಇಸ್ ಕ್ಲಿಯರ್, ವಿಲ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಟಾಪಿಕ್. ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್, ನಿಮ್ಗೆ ಕಂಪಲ್ಸರಿ ಒಂದು ಕ್ವಶನ್ ಕೇಳ್ತಕ್ಕಂಥ ಆಸ್ಪೆಕ್ಟ್ ರಿಸರ್ಚ್ ಅಲ್ಲಿ ಟೈಪ್ಸ್ ಆಫ್ ರಿಸರ್ಚ್. ನಿಮ್ಗೆ ಪ್ರತಿ ವರ್ಷದ ಕ್ವಶನ್ ಪೇಪರ್ ಅಲ್ಲಿ ಈ ಟೈಪ್ಸ್ ಆಫ್ ರಿಸರ್ಚ್ ಮೇಲೆ 1 or 2 ಕ್ವಶನ್ಸ್ ಕಂಪಲ್ಸರಿ ಇದ್ದೇ ಇರುತ್ತೆ. ಬಟ್ ತುಂಬಾ ಜನ ಆಸ್ಪಿರೆಂಟ್ಸ್ ಈ ಒಂದು ಏರಿಯಾದಲ್ಲಿ ತಪ್ಪು ಮಾಡ್ತೀರಾ. ಆನ್ಸರ್ ಗೊತ್ತಿರುತ್ತೆ ಬಟ್ ಕನ್ಫ್ಯೂಷನ್ ಮಾಡ್ಕೊಂಡು ತಪ್ಪು ಆಯ್ಕೆಗಳನ್ನ ಅಥವಾ ತಪ್ಪು ಆಪ್ಷನ್ಸ್ ಅನ್ನ ಸೆಲೆಕ್ಟ್ ಮಾಡಿ ಅಥವಾ ಟಿಕ್ ಮಾಡಿ ಬಂದ್ಬಿಡ್ತೀರಾ. ಸೊ ಆ ರೀತಿ ಮಿಸ್ಟೇಕ್ಸ್ ಅನ್ನ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಈ ಟೈಪ್ಸ್ ಆಫ್ ರಿಸರ್ಚ್ ಏನಿದೆ ಅದನ್ನ ನಾನು ಡೀಟೇಲ್ಡ್ ಆಗಿ ಪ್ರತಿಯೊಂದು ಟೈಪ್ ಬಗ್ಗೆ ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟು ತಿಳಿಸ್ಕೊಡ್ತೀನಿ. ಸೊ ಈಗ ಮೊದಲ ಟೈಪ್ ಆಫ್ ರಿಸರ್ಚ್ ಬರುತ್ತೆ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಅಂತ ಹೇಳಿ. ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಅಂತ ಹೇಳಿದ್ರೆ ದಿಸ್ ಇಸ್ ದಿ ರಿಸರ್ಚ್ ಕಂಡಕ್ಟೆಡ್ ಅಂಡರ್ ದಿ ಕಂಟ್ರೋಲ್ ಎನ್ವಿರಾನ್ಮೆಂಟ್. ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಅಲ್ಲಿ ಕಂಡಕ್ಟ್ ಮಾಡ್ತಕ್ಕಂಥ ರಿಸರ್ಚ್ ಇದು. ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಅಂದ್ರೆ ಏನು ಅಂತ ಹೇಳಿದ್ರೆ ಯೂಸ್ಡ್ ಇನ್ ದಿ ಸೈನ್ಸ್ ರಿಸರ್ಚ್ ಆರ್ ಲ್ಯಾಬೊರೇಟರಿ. ಒಂದು ಲ್ಯಾಬ್ ಅಲ್ಲಿ ಅಥವಾ ಸೈನ್ಸ್ ರಿಸರ್ಚ್ ಅಲ್ಲಿ ಬಳಸ್ತಕ್ಕಂಥ ರಿಸರ್ಚ್ ಟೈಪ್ ಇದು. ಅಂದ್ರೆ ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಅಂದ್ರೆ ಒಂದು ಲ್ಯಾಬ್ ಇರುತ್ತೆ, ಅದಕ್ಕೆ ಆದ ಒಂದು ಸೆಟಪ್ ಇರುತ್ತೆ, ಅದರೊಳಗಡೆ ನಾವು ಇಷ್ಟೇ ಪ್ರಮಾಣದ ಯಾವುದೋ ಒಂದು ಕೆಮಿಕಲ್ ಅನ್ನ ಬಳಸಬೇಕು, ಈ ರೀತಿನಲ್ಲೇ ಒಂದು ಡ್ರಗ್ ಅನ್ನ ಬಳಸಬೇಕು, ಈ ರೀತಿ ಎವ್ರಿಥಿಂಗ್ ವಿಲ್ ಬಿ ಅಂಡರ್ ದಿ ಕಂಟ್ರೋಲ್. ಆ ರೀತಿ ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಅಲ್ಲಿ ಮಾಡ್ತಕ್ಕಂಥ ರಿಸರ್ಚ್ ಅನ್ನ ನಾವು ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಅಂತ ಹೇಳಿ ಕರಿತೀವಿ. ಯೂಶಲಿ ಈ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಎಲ್ಲಿ ಅಪ್ಲೈ ಆಗುತ್ತೆ ಅಂದ್ರೆ ಲ್ಯಾಬೊರೇಟರಿ ರಿಸರ್ಚ್ ಅಥವಾ ಸೈಂಟಿಫಿಕ್ ರಿಸರ್ಚ್ ಅಲ್ಲಿ ನಾವು ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಅನ್ನ ಮೇಜರ್ ಆಗಿ ಬಳಸ್ಕೊಳ್ತೀವಿ. ಇದು ಎಕ್ಸ್ಪೆರಿಮೆಂಟಲ್ ರಿಸರ್ಚ್. ಇದು ನಿಮ್ಗೆ ಕ್ಲಿಯರ್ ಇದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಟೈಪ್ ಆಫ್ ರಿಸರ್ಚ್ ಬರುತ್ತೆ ನಮ್ಗೆ ಅಬ್ಸರ್ವೇಷನ್ ರಿಸರ್ಚ್ ಅಥವಾ ಅಬ್ಸರ್ವೇಷನಲ್ ರಿಸರ್ಚ್ ಅಂತ ಹೇಳಿ ಕರಿತೀವಿ. ಅಲ್ಲೇ ಹೇಳುತ್ತೆ ಮೀನಿಂಗ್ ನಮ್ಗೆ ಥ್ರೂ ಅಬ್ಸರ್ವೇಷನ್ ವಿ ಆರ್ ಗೋಯಿಂಗ್ ಟು ಕಂಡಕ್ಟ್ ದಿ ರಿಸರ್ಚ್. ನಾವು ಅಬ್ಸರ್ವೇಷನ್ ಮಾಡೋದ್ರ ಮೂಲಕ ರಿಸರ್ಚ್ ಅನ್ನ ಮಾಡ್ತಾ ಹೋಗ್ತೀವಿ. ಅಂತದನ್ನ ಅಬ್ಸರ್ವೇಷನಲ್ ರಿಸರ್ಚ್ ಅಂತ ಹೇಳಿ ಕರಿತೀವಿ. ಕಂಡಕ್ಟೆಡ್ ಥ್ರೂ ದಿ ಅಬ್ಸರ್ವೇಷನ್ ಇನ್ ದಿ ನ್ಯಾಚುರಲ್ ಎನ್ವಿರಾನ್ಮೆಂಟ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಮತ್ತೆ ಅಬ್ಸರ್ವೇಷನಲ್ ರಿಸರ್ಚ್ ಗೆ ಡಿಫರೆನ್ಸ್ ನೋಡಿ ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ.
ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್. ನಾವು ಒಂದು ಎನ್ವಿರಾನ್ಮೆಂಟ್ ಅನ್ನ ಕ್ರಿಯೇಟ್ ಮಾಡಿ ಅಲ್ಲಿ ನಾವು ರಿಸರ್ಚ್ ಅನ್ನ ಮಾಡ್ತಾ ಹೋಗ್ತೀವಿ. ಅದೇ ಅಬ್ಸರ್ವೇಷನಲ್ ರಿಸರ್ಚ್ ಅಂದ್ರೆ ಹಾಗಾಗೋದಿಲ್ಲ. ನ್ಯಾಚುರಲ್ ಎನ್ವಿರಾನ್ಮೆಂಟ್ ಏನಿದೆ ಅದನ್ನ ನಾವು ಏನೂ ಮಾಡದೆ ಸುಮ್ಮನೆ ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ. ಅಲ್ಲಿ ಏನ್ ನಮಗೆ ಫೈಂಡಿಂಗ್ಸ್ ಬರುತ್ತೆ ಅನ್ನೋದನ್ನ ಐಡೆಂಟಿಫೈ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಫಾರೆಸ್ಟ್ ಅಲ್ಲಿ ಒಂದು ಅನಿಮಲ್ ಹೇಗ್ ಬಿಹೇವ್ ಮಾಡುತ್ತೆ ಅಂತ ನಾವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಫಾರೆಸ್ಟ್ ಅಲ್ಲಿರೋ ಅನಿಮಲ್ ನ ಕರ್ಕೊಂಡ್ ಬಂದ್ಬಿಟ್ಟು ಮನೇಲಿ ಕಟ್ಬಿಟ್ಟು ನಾವು ರಿಸರ್ಚ್ ಮಾಡೋಕ್ ಹೋದ್ರೆ ಅದು ಅದರ ಯೂಶುವಲ್ ಬಿಹೇವಿಯರ್ ಅನ್ನ ತೋರಿಸೋದಿಲ್ಲ. ಸೊ ಅದರ ಯೂಶುವಲ್ ಬಿಹೇವಿಯರ್ ಅನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಫಾರೆಸ್ಟ್ ಅಲ್ಲಿ ಅದ್ರ ಪಾಡ್ಗೆ ಅದನ್ನ ಬಿಟ್ಟು ನಾವು ಜಸ್ಟ್ ಅಬ್ಸರ್ವ್ ಮಾಡ್ಬೇಕು, ಅದ್ರ ಬಿಹೇವಿಯರ್ ಅನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ. ಅಂತ ಕಡೆಗಳಲ್ಲಿ ನಾವು ಅಬ್ಸರ್ವೇಷನಲ್ ರಿಸರ್ಚ್ ಅನ್ನ ಬಳಸ್ತೀವಿ. ಅಬ್ಸರ್ವೇಷನಲ್ ರಿಸರ್ಚ್ ಅಂತ ಹೇಳಿದ್ರೆ ಜಸ್ಟ್ ವಿ ವಿಲ್ ಅಬ್ಸರ್ವ್ ದಿ ಥಿಂಗ್ಸ್ ಇನ್ ದಿ ನ್ಯಾಚುರಲ್ ಸೆಟಪ್ ಆರ್ ದಿ ಎನ್ವಿರಾನ್ಮೆಂಟ್. ಸೊ ಆ ನ್ಯಾಚುರಲ್ ಸೆಟಪ್ ಅಥವಾ ಎನ್ವಿರಾನ್ಮೆಂಟ್ ಅಲ್ಲಿ ಹೇಗಿರುತ್ತೆ ಹಾಗೆ ಅಬ್ಸರ್ವ್ ಮಾಡಿ ಒಂದಷ್ಟು ಫೈಂಡಿಂಗ್ಸ್ ಅನ್ನ ಐಡೆಂಟಿಫೈ ಮಾಡ್ತಕ್ಕಂಥ ರಿಸರ್ಚ್ ಅನ್ನ ಅಬ್ಸರ್ವೇಷನಲ್ ರಿಸರ್ಚ್ ಅಂತ ಹೇಳಿ ಕರಿತೀವಿ. ಈ ಅಬ್ಸರ್ವೇಷನಲ್ ರಿಸರ್ಚ್ ಬಿಹೇವಿಯರಲ್ ಸೈನ್ಸ್ ಅಲ್ಲಿ ಇರ್ಬೋದು, ಅಥವಾ ಸೈಂಟಿಫಿಕ್ ರಿಸರ್ಚ್ ಅಲ್ಲಿ ಇರ್ಬೋದು, ಅಥವಾ ಸೋಶಿಯೋ ಕಲ್ಚರಲ್ ರಿಸರ್ಚ್ ಏನಿರುತ್ತೆ ಅಲ್ಲಿ ನಾವು ಮೇಜರ್ ಆಗಿ ಈ ಟೈಪ್ ಆಫ್ ರಿಸರ್ಚ್ ಅನ್ನ ಬಳಸ್ಕೊಳ್ತೀವಿ. ಇದು ನಿಮ್ಗೆ ಕ್ಲಿಯರ್ ಇದೆ ಅಂದ್ರೆ ನೆಕ್ಸ್ಟ್ ಟೈಪ್ ಆಫ್ ರಿಸರ್ಚ್ ಗೆ ನಾನು ಮೂವ್ ಆನ್ ಆಗ್ತೀನಿ. ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ರಿಸರ್ಚ್. ನಿಮ್ಗೆಲ್ಲ ಮೀನಿಂಗ್ ಎಲ್ಲ ಹೇಳುತ್ತೆ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ರಿಸರ್ಚ್ ಅಂತ ಹೇಳಿ. ಹಾಗಂತ ಹೇಳಿದ್ರೆ ಸಿಂಪಲ್ ಆಗಿ ಇದ್ರ ಮೀನಿಂಗ್ ಹೇಳ್ಬೇಕು ಅಂದ್ರೆ ಪೋಸ್ಟ್ ಮಾರ್ಟಮ್ ಅಷ್ಟೇ. ಸೊ ಪೋಸ್ಟ್ ಮಾರ್ಟಮ್ ಅಂದ್ರೆ ಏನು, ಆಲ್ರೆಡಿ ಒಬ್ಬ ವ್ಯಕ್ತಿ ಸತ್ತೋಗಿದ್ದಾನೆ. ಸೊ ಯಾವ ಕಾರಣದಿಂದ ಅವನ್ ಸತ್ತ, ಏನಾಗಿತ್ತು, ಅವನ ಬಾಡಿನಲ್ಲಿ ಏನೇನಾಗಿದೆ ಅನ್ನೋದನ್ನ ಐಡೆಂಟಿಫೈ ಮಾಡ್ತಕ್ಕಂಥದ್ದೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಂತ ಹೇಳಿ ಕರಿತೀವಿ. ಈ ಎಕ್ಸ್ಪೋಸ್ಟ್ ಫ್ಯಾಕ್ಟೋ ರಿಸರ್ಚ್ ಅಂತ ಹೇಳಿದ್ರೆ ಇದು ಕೂಡ ಸೇಮ್ ಥಿಂಗ್, ರಿಸರ್ಚಿಂಗ್ ಆನ್ ದಿ ಫೆನಾಮಿನಾನ್ ವಿಚ್ ಹ್ಯಾಸ್ ಆಲ್ರೆಡಿ ಬೀನ್ ಅಕ್ಕರ್ಡ್. ಆಲ್ರೆಡಿ ಅಕ್ಕರ್ ಆಗಿರ್ತಕ್ಕಂಥ ಫೆನಾಮಿನಾ ಏನಿರುತ್ತೆ ಅದರ ಕಾಸ್ ಇರ್ಬೋದು, ಯಾಕೆ ಅಕ್ಕರ್ ಆಯ್ತು, ಅಥವಾ ಆ ಅಕ್ಕರ್ ಆಗಿದ್ರಿಂದ ಏನಾಯ್ತು ಅಂತ ಇಂಪ್ಲಿಕೇಶನ್ ತಿಳ್ಕೊಳ್ಲಿಕ್ಕೆ ಇರ್ಬೋದು, ಮಾಡ್ತಕ್ಕಂಥ ರಿಸರ್ಚ್ ಅನ್ನ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ರಿಸರ್ಚ್ ಅಂತ ಹೇಳಿ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್, ಎಲ್ಲೋ ಒಂದು ರೋಡ್ ಅಲ್ಲಿ ಆಕ್ಸಿಡೆಂಟ್ ಆಗುತ್ತೆ. ಸೊ ಎರಡು ವೆಹಿಕಲ್ಗೆ ಆಕ್ಸಿಡೆಂಟ್ ಆಗುವಾಗ ನಾವಲ್ಲಿ ರಿಸರ್ಚ್ ಮಾಡ್ತೀವಿ, ಆಕ್ಸಿಡೆಂಟ್ ಯಾಕಾಯ್ತು, ಬ್ರೇಕ್ ಫೇಲ್ಯೂರ್ ಆಗಿತ್ತಾ, ಅಥವಾ ಡ್ರೈವರ್ ಏನಾದ್ರು ಡ್ರಿಂಕ್ಸ್ ಮಾಡಿ ಡ್ರೈವಿಂಗ್ ಮಾಡ್ತಾ ಇದ್ನ, ಅಥವಾ ಬೇರೆ ಇನ್ನೇನಾದ್ರೂ ಟೆಕ್ನಿಕಲ್ ಎರರ್ ಆಯ್ತಾ, ಯಾವ ಕಾರಣದಿಂದ ಆಕ್ಸಿಡೆಂಟ್ ಆಯ್ತು, ಅಥವಾ ಆಕ್ಸಿಡೆಂಟ್ ಆಗಿದ್ರಿಂದ ಎಷ್ಟು ಜನ ಡೆತ್ ಆಯ್ತು, ವೆಹಿಕಲ್ಗೆ ಏನಾಯ್ತು, ಈ ರೀತಿಯಾದಂತ ರಿಸರ್ಚ್ ಆಲ್ರೆಡಿ ಫೆನಾಮಿನಾ ಅಕ್ಕರ್ ಆಗ್ಬಿಟ್ಟಿದೆ. ಆ ರೀತಿಯಾದಂತದ್ರ ಮೇಲೆ ನಾವು ರಿಸರ್ಚ್ ಅನ್ನ ಮಾಡುವಂತದನ್ನ ಎಕ್ಸ್ಪೋಸ್ಟ್ ಫ್ಯಾಕ್ಟೋ ರಿಸರ್ಚ್ ಅಂತ ಹೇಳಿ ಕರಿತೀವಿ. ಈ ಎಕ್ಸ್ಪೋಸ್ಟ್ ಫ್ಯಾಕ್ಟೋ ರಿಸರ್ಚ್ ಅಲ್ಲಿ ಇವೆಂಟ್ ಏನ್ ಅಕ್ಕರ್ ಆಗಿರುತ್ತೆ ಅದ್ರ ಮೇಲೆ ನಮ್ ಕಂಟ್ರೋಲ್ ಇರೋಲ್ಲ, ಯಾಕಂದ್ರೆ ಇವೆಂಟ್ ಆಲ್ರೆಡಿ ಅಕ್ಕರ್ ಆಗೋಗಿರುತ್ತೆ. ಸೊ ಆ ರೀತಿಯಾಗಿ ಮಾಡ್ತಕ್ಕಂಥ ರಿಸರ್ಚ್ ಅನ್ನು ನಾವು ಎಕ್ಸ್ಪೋಸ್ಟ್ ಫ್ಯಾಕ್ಟೋ ರಿಸರ್ಚ್ ಅಂತ ಹೇಳಿ ಕರಿತೀವಿ. ಸಿಂಪಲ್ ವರ್ಡ್ಸ್ ಅಲ್ಲಿ ಇದು ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತರ, ಆಲ್ರೆಡಿ ಆಗಿದ್ದ ಇವೆಂಟ್ ಒಂದು ಕಂಪ್ಲೀಟ್ ರಿಪೋರ್ಟ್ ಅನ್ನ ಕೊಡುತ್ತೆ ಎಕ್ಸ್ಪೋಸ್ಟ್ ಫ್ಯಾಕ್ಟೋ ರಿಸರ್ಚ್. ಇದು ನಿಮ್ಗೆ ಕ್ಲಿಯರ್ ಇದೆ ಅಂದ್ರೆ ನೆಕ್ಸ್ಟ್ ಟೈಪ್ ಆಫ್ ರಿಸರ್ಚ್ ಬರುತ್ತೆ ಫಂಡಮೆಂಟಲ್ ರಿಸರ್ಚ್. ಫಂಡಮೆಂಟಲ್ ರಿಸರ್ಚ್ ಅಂದ್ರೆ ವರ್ಡ್ ಅಲ್ಲೇ ಹೇಳುತ್ತೆ, ಇಟ್ಸ್ ಅ ಫಂಡಮೆಂಟಲ್. ದಟ್ ಮೀನ್ಸ್ ದೀಸ್ ಫಂಡಮೆಂಟಲ್ ರಿಸರ್ಚ್ ಏಮ್ಸ್ ಅಟ್ ಬೇಸಿಕ್ ಪ್ರಿನ್ಸಿಪಲ್ಸ್ ಅಂಡ್ ರೀಸನ್ಸ್ ಫಾರ್ ಅನ್ ಇವೆಂಟ್ ಆರ್ ಪ್ರೋಸೆಸ್ ಆರ್ ಫೆನಾಮಿನಾನ್. ಒಂದು ಪ್ರಕ್ರಿಯೆಗಿರ್ಬೋದು, ಒಂದು ಘಟನೆಗಿರ್ಬೋದು, ಅಥವಾ ಒಂದು ಫೆನಾಮಿನಾನ್ಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಪ್ರಿನ್ಸಿಪಲ್ಸ್ ಇದೆ, ಏನ್ ರೀಸನ್ಸ್ ಇಂದ ಆಗುತ್ತೆ ಅದು ಅಂತ ಹೇಳಿ ಬೇಸಿಕ್ ಆಗಿ ಅದರ ಫಂಡಮೆಂಟಲ್ಸ್ ಗೆ ಹೋಗಿ ನಾವು ಅನಲೈಸ್ ಮಾಡ್ತಕ್ಕಂಥ ರಿಸರ್ಚ್ ಏನಿರುತ್ತೆ ಅದನ್ನ ಫಂಡಮೆಂಟಲ್ ರಿಸರ್ಚ್ ಅಂತ ಹೇಳಿ ಕರಿತೀವಿ. ಈ ಫಂಡಮೆಂಟಲ್ ರಿಸರ್ಚ್ ಯೂಶಲಿ ಸೈನ್ಸ್ ಅಲ್ಲಿ ಅಪ್ಲೈ ಆಗುತ್ತೆ. ಮತ್ತೆ ಈ ಫಂಡಮೆಂಟಲ್ ರಿಸರ್ಚ್ ಏನಿರುತ್ತೆ ಇದು ಸಿಕ್ಸ್ ಜನರಲೈಸೇಷನ್. ಅಂದ್ರೆ ಈಗ ನಾನು ಒಂದು 10 ಜನ ಸ್ಟೂಡೆಂಟ್ಸ್ ಅನ್ನ ಐಡೆಂಟಿಫೈ ಮಾಡಿಬಿಟ್ಟು ಅವರಿಗೆ ಮೊಬೈಲ್ ಫೋನ್ ಅನ್ನ ಕೊಟ್ರೆ ಸ್ಟಡೀಸ್ ಮೇಲೆ ಏನ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿ ಸ್ಟಡಿ ಮಾಡ್ತೇನೆ. ನನ್ನ ಸ್ಟಡಿನಲ್ಲಿ ಏನೋ ಒಂದು ಫೈಂಡಿಂಗ್ ಬರುತ್ತೆ, ಆ ಫೈಂಡಿಂಗ್ ಅನ್ನ ನಾನು ಎಲ್ಲಾ ಮಕ್ಕಳು ಹಿಂಗೆ ಬಿಹೇವ್ ಮಾಡ್ತಾರೆ ಅಂತ ಹೇಳಿ ಜನರಲೈಸ್ ಮಾಡ್ತೀನಿ. ಬಟ್ ನಾನು ರಿಸರ್ಚ್ ಮಾಡಿರೋದು 10 ಮೆಂಬರ್ಸ್, ಬಟ್ ಇಡೀ ಕ್ಲಾಸ್ ಅಲ್ಲಿ ಎಲ್ಲರೂ ಇದೇ ರೀತಿ ಬಿಹೇವ್ ಮಾಡ್ತೀನಿ ಅಂತ ಜನರಲೈಸ್ ಮಾಡ್ತೀನಿ. ಅದೇ ರೀತಿ ಫಂಡಮೆಂಟಲ್ ರಿಸರ್ಚ್ ಎಲ್ಲಾ ಫೆನಾಮಿನಾನು ತಗೊಂಡು ಒಂದೊಂದೇ ಸ್ಯಾಂಪಲ್ ಅನ್ನು ತಗೊಂಡು ಅನಲೈಸ್ ಮಾಡೋದಿಲ್ಲ. ಅದ್ರ ಬದಲಿಗೆ ಪಾಪ್ಯುಲೇಷನ್ ಅಲ್ಲಿ ಇರ್ತಕ್ಕಂಥ ಸರ್ಟನ್ ಫೈಂಡಿಂಗ್ಸ್ ಏನಿರುತ್ತೆ ಅದು ಎಲ್ರಿಗೂ ಜನರಲೈಸ್ ಮಾಡ್ತಕ್ಕಂಥ ಒಂದು ರಿಸರ್ಚ್ ಇದಾಗಿರುತ್ತೆ. ಅದಾದ್ಮೇಲೆ ಟ್ರೈಸ್ ಟು ಗೆಟ್ ದಿ ಆಲ್ ಫ್ಯಾಕ್ಟ್ಸ್. ಒಂದು ಪರ್ಟಿಕ್ಯುಲರ್ ಇವೆಂಟ್, ಪ್ರೋಸೆಸ್ ಅಥವಾ ಫೆನಾಮಿನಾಗೆ ಸಂಬಂಧಪಟ್ಟಂತ ಎಲ್ಲಾ ಫ್ಯಾಕ್ಟರ್ಸ್ ಅನ್ನ ಇದು ಕಲೆಕ್ಟ್ ಮಾಡುತ್ತೆ. ಅದಾದ್ಮೇಲೆ ಎಕ್ಸ್ಪ್ಲೈನ್ಸ್ ವೈ ಥಿಂಗ್ಸ್ ಹ್ಯಾಪನ್. ಆ ಪರ್ಟಿಕ್ಯುಲರ್ ಥಿಂಗ್ಸ್ ಯಾಕೆ ನಡೆಯುತ್ತೆ, ಹೀಗೆ ಯಾವುದೋ ಒಂದು ಕೆಮಿಕಲ್ ಅನ್ನ ಇನ್ನೊಂದು ಕೆಮಿಕಲ್ ಜೊತೆ ಬೆರೆಸಿದಾಗ ಯಾಕೆ ಆ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಹೇಳಿ ರೀಸನ್ ಅನ್ನ ಕೊಡುತ್ತೆ.
ಅದ್ರ ಜೊತೆಗೆ ಎಕ್ಸ್ಪ್ಲೈನ್ಸ್ ಇನ್ ಟೆಕ್ನಿಕಲ್ ಲ್ಯಾಂಗ್ವೇಜ್, ವೆರಿ ಇಂಪಾರ್ಟೆಂಟ್. ಫಂಡಮೆಂಟಲ್ ರಿಸರ್ಚ್ ಏನಿರುತ್ತೆ ಇದು ನಿಮ್ಮ ರೀತಿ ಆಡು ಭಾಷೆನಲ್ಲಿ ಇರೋದಿಲ್ಲ. ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಟೆಕ್ನಿಕಲ್ ಲ್ಯಾಂಗ್ವೇಜ್ ಅಲ್ಲಿ, ಅಂದ್ರೆ ಆ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತ ತಾಂತ್ರಿಕ ಭಾಷೆನಲ್ಲಿ ಇರುತ್ತೆ. ಇದನ್ನ ನಾವು ಫಂಡಮೆಂಟಲ್ ರಿಸರ್ಚ್ ಅಂತಾನೂ ಕರಿತೀವಿ, ಬೇಸಿಕ್ ರಿಸರ್ಚ್ ಅಂತಾನೂ ಕರಿತೀವಿ, ಅಥವಾ ಥಿಯರಿಟಿಕಲ್ ರಿಸರ್ಚ್ ಅಂತಾನೂ ಕರಿತೀವಿ. ಯಾಕಂತ ಹೇಳಿದ್ರೆ ಇದು ಮೇಜರ್ಲಿ ಥಿಯರಿನ ಡೆವಲಪ್ ಮಾಡೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡುತ್ತೆ. ಅಂದ್ರೆ ಹೊಸ ವಸ್ತು ವಿಷಯಗಳನ್ನ ಕಂಡುಹಿಡಿತಕ್ಕಂಥ ಬೇಸಿಕ್ ಅಥವಾ ಫಂಡಮೆಂಟಲ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಕ್ಕಂಥ ಒಂದು ರಿಸರ್ಚ್ ಏನಿರುತ್ತೆ ಅದನ್ನ ನಾವು ಫಂಡಮೆಂಟಲ್ ರಿಸರ್ಚ್ ಅಂತ ಹೇಳಿ ಕರಿತೀವಿ. ಇದು ನಿಮ್ಗೆ ಕ್ಲಿಯರ್ ಇದೆ ಅಂದ್ರೆ ನೆಕ್ಸ್ಟ್ ಬರುತ್ತೆ ಫಂಡಮೆಂಟಲ್ ರಿಸರ್ಚ್ ನ ಆಲ್ಮೋಸ್ಟ್ ಅಪೋಸಿಟ್ ಟೈಪ್ ಆಫ್ ರಿಸರ್ಚ್ ಅಂತ ಹೇಳ್ಬೋದು, ಅಪ್ಲೈಡ್ ರಿಸರ್ಚ್ ಅಂತ ಹೇಳಿ. ಅಪ್ಲೈಡ್ ರಿಸರ್ಚ್ ಅಂತ ಹೇಳಿದ್ರೆ ದಿಸ್ ಇಸ್ ದಿ ಟೈಪ್ ಆಫ್ ರಿಸರ್ಚ್ ವಿಚ್ ಏಮ್ಸ್ ಅಟ್ ಸಾಲ್ವಿಂಗ್ ಸರ್ಟನ್ ಪ್ರಾಬ್ಲಮ್ಸ್. ಸೊ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಕ್ಕಂಥದ್ದು ಈ ರಿಸರ್ಚ್ ನ ಉದ್ದೇಶ. ಸಾಲ್ವ್ಸ್ ಸ್ಪೆಸಿಫಿಕ್ ಪ್ರಾಬ್ಲಮ್ ವಿತೌಟ್ ಜನರಲೈಸಿಂಗ್. ಈ ಫಂಡಮೆಂಟಲ್ ರಿಸರ್ಚ್ ಮತ್ತೆ ಅಪ್ಲೈಡ್ ರಿಸರ್ಚ್ ನಡುವೆ ಡಿಫರೆನ್ಸ್ ನೋಡಿದ್ರೆ ನೀವು ಇಲ್ಲೇ ಅಬ್ಸರ್ವ್ ಮಾಡಬಹುದು. ಫಂಡಮೆಂಟಲ್ ರಿಸರ್ಚ್ ಒಂದಷ್ಟು ಗ್ರೂಪ್ ಆಫ್ ಪೀಪಲ್ ಅನ್ನು ಅಥವಾ ಒಂದಷ್ಟು ಎಲಿಮೆಂಟ್ಸ್ ಅನ್ನ ತಗೊಂಡು ಅದ್ರ ಮೇಲೆ ರಿಸರ್ಚ್ ಮಾಡಿ ಇದು ಎಲ್ರಿಗೂ ಇದೇ ರೀತಿ ರಿಯಾಕ್ಟ್ ಆಗುತ್ತೆ ಅಂತ ಹೇಳಿ ಜನರಲೈಸ್ ಮಾಡುತ್ತೆ. ಆದ್ರೆ ಅಪ್ಲೈಡ್ ರಿಸರ್ಚ್ ಹಂಗಲ್ಲ. ಇವಾಗ ಯಾವುದೋ ಒಂದು ಕಂಪನಿನಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿದೆ, ಆ ಪ್ರಾಬ್ಲಮ್ ಯಾಕಾಯ್ತು, ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು ಅಂತ ಪರ್ಟಿಕ್ಯುಲರ್ ಆಗಿ ಆ ಪ್ರಾಬ್ಲಮ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಸೊಲ್ಯೂಷನ್ ಅನ್ನ ಕೊಡುತ್ತೆ. ಆ ಕಂಪನಿನಲ್ಲಿ ಆದ ಪ್ರಾಬ್ಲಮ್ಗೆ ಏನ್ ಸೊಲ್ಯೂಷನ್ ಕೊಟ್ವಿ, ಸೇಮ್ ಸೊಲ್ಯೂಷನ್ ಅನ್ನ ನಾವು ಇನ್ನೊಂದು ಕಂಪನಿಯ ಪ್ರಾಬ್ಲಮ್ಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಈ ರೀತಿ ಅಪ್ಲೈಡ್ ರಿಸರ್ಚ್ ಜನರಲೈಸ್ ಮಾಡೋದಿಲ್ಲ ಥಿಂಗ್ಸ್ ಅನ್ನ, ಅಥವಾ ಫೈಂಡಿಂಗ್ಸ್ ಏನಿರುತ್ತೆ ರಿಸರ್ಚ್ ಫೈಂಡಿಂಗ್ಸ್ ಅದನ್ನ ಜನರಲೈಸ್ ಮಾಡೋದಿಲ್ಲ. ಆ ಪರ್ಟಿಕ್ಯುಲರ್ ಸಿಚುಯೇಷನ್ಗೆ ಏನ್ ಸೊಲ್ಯೂಷನ್ ಅಂತ ಕಂಡುಹಿಡಿಯುತ್ತೆ, ಅದು ಅಪ್ಲೈಡ್ ರಿಸರ್ಚ್. ಈ ಅಪ್ಲೈಡ್ ರಿಸರ್ಚ್ ಅನ್ನ ಮೇಜರ್ ಆಗಿ ನಾವು ಪ್ರಾಬ್ಲಮ್ ಸಾಲ್ವಿಂಗ್ ಗೆ ಬಳಸ್ಕೊಳ್ತೀವಿ. ಈ ಅಪ್ಲೈಡ್ ರಿಸರ್ಚ್ ರಿಪೋರ್ಟ್ ಬರುತ್ತಲ್ಲ, ಆ ರಿಪೋರ್ಟ್ಸ್ ಅನ್ನ ನಾವು ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಬರಿತೀವಿ. ಅದೇ ನಾವು ಫಂಡಮೆಂಟಲ್ ರಿಸರ್ಚ್ ಆದ್ರೆ ಟೆಕ್ನಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ. ಅಪ್ಲೈಡ್ ರಿಸರ್ಚ್ ಯೂಶಲಿ ಕಾಮನ್ ಲ್ಯಾಂಗ್ವೇಜ್, ಅಂದ್ರೆ ಎಲ್ರಿಗೂ ಅರ್ಥ ಆಗುವಂತ ಭಾಷೆನಲ್ಲಿ ಈ ಒಂದು ರಿಸರ್ಚ್ ಔಟ್ಕಮ್ ಅನ್ನು ನಾವು ಬರಿತಾ ಹೋಗ್ತೀವಿ. ಇದು ಫಂಡಮೆಂಟಲ್ ರಿಸರ್ಚ್ ಅಂಡ್ ಅಪ್ಲೈಡ್ ರಿಸರ್ಚ್, ವೆರಿ ಇಂಪಾರ್ಟೆಂಟ್. ಈ ಏರಿಯಾಗಳಲ್ಲಿ ನಿಮ್ಗೆ ಕಂಪಲ್ಸರಿ ಕ್ವಶನ್ಸ್ ಇರುತ್ತೆ, ಹಾಗಾಗಿ ಇದನ್ನ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಈ ಫಂಡಮೆಂಟಲ್ ರಿಸರ್ಚ್ ಅಥವಾ ಅಪ್ಲೈಡ್ ರಿಸರ್ಚ್ ಏನಿದೆ ಇದನ್ನ ನಾವು ಇನ್ನೊಂದು ಕ್ಯಾಟಗರಿಯಾಗಿ ಡಿವೈಡ್ ಮಾಡಬಹುದು. ಅದನ್ನ ಕ್ವಾಂಟಿಟೇಟಿವ್ ರಿಸರ್ಚ್ ಅಂತ ಹೇಳಿ ಕರ್ಕೊಳ್ತೀವಿ. ಫಸ್ಟ್ ಅಂದ್ರೆ ಫಂಡಮೆಂಟಲ್ ರಿಸರ್ಚ್ ಇರ್ಬೋದು ಅಥವಾ ಅಪ್ಲೈಡ್ ರಿಸರ್ಚ್ ಇರ್ಬೋದು, ಅದರಲ್ಲಿ ಯಾವ್ದಾದ್ರೂ ರಿಸರ್ಚ್ ನಮ್ಗೆ ನ್ಯೂಮರಿಕಲ್ ಅಥವಾ ನಾನ್ ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ಇಟ್ಕೊಂಡು ನಾವು ಮಾಡ್ತೀವಿ ಅಂದ್ರೆ ಅದನ್ನ ನಾವು ಕ್ವಾಂಟಿಟೇಟಿವ್ ರಿಸರ್ಚ್ ಅಂತ ಹೇಳಿ ಕರಿತೀವಿ. ಅಂದ್ರೆ ನಂಬರ್ಸ್ ಇಟ್ಕೊಂಡು ಮಾಡ್ತಕ್ಕಂಥ ರಿಸರ್ಚ್ ಏನಿದೆ ಅದನ್ನ ನಾವು ಕ್ವಾಂಟಿಟೇಟಿವ್ ರಿಸರ್ಚ್ ಅಂತ ಹೇಳಿ ಕರಿತೀವಿ. ಮೇಜರ್ಲಿ ನಮ್ಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ಮಾಡ್ತಕ್ಕಂಥ ರಿಸರ್ಚ್ ಗಳಿರ್ಬೋದು ಅಥವಾ ಮ್ಯಾಥಮೆಟಿಕಲ್ ಥಿಯರೀಸ್ ನ ಡೆವಲಪ್ ಮಾಡ್ತಕ್ಕಂಥ ರಿಸರ್ಚ್, ಅಂದ್ರೆ ಅಲ್ಲಿ ನಾನ್ ಡಿಸ್ಕ್ರಿಪ್ಟಿವ್ ನ್ಯೂಮರಿಕಲ್ ಡೇಟಾ ಇರುತ್ತೆ, ಅಂತದನ್ನ ಕ್ವಾಂಟಿಟೇಟಿವ್ ರಿಸರ್ಚ್ ಅಂತ ಹೇಳಿ ಕರಿತೀವಿ. ಈ ಕ್ವಾಂಟಿಟೇಟಿವ್ ರಿಸರ್ಚ್ ಅಲ್ಲಿ ಅದರ ಔಟ್ಕಮ್ಸ್ ಫೈಂಡಿಂಗ್ಸ್ ಅಥವಾ ರಿಸಲ್ಟ್ಸ್ ಏನ್ ಬರುತ್ತೆ ಅದನ್ನ ನಾವು ಟೇಬಲ್ಸ್ ಅಥವಾ ಗ್ರಾಫ್ಸ್ ಅಲ್ಲಿ ಪ್ರೆಸೆಂಟ್ ಮಾಡ್ತೀವಿ. ಮೇಜರ್ ಆಗಿ ಟೇಬಲ್ಸ್ ಮತ್ತೆ ಗ್ರಾಫ್ಸ್ ಅಲ್ಲಿ ಅದರ ರಿಸಲ್ಟ್ ಅನ್ನ ಪ್ರೆಸೆಂಟ್ ಮಾಡ್ತೀವಿ. ಮತ್ತೆ ಅಪ್ಲೈಸ್ ಇನ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಮತ್ತೆ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಕ್ವಾಂಟಿಟೇಟಿವ್ ರಿಸರ್ಚ್ ಅನ್ನ ನಾವು ಮೇಜರ್ ಆಗಿ ಅಪ್ಲೈ ಮಾಡ್ಕೊಳ್ತೀವಿ. ಈ ಕ್ವಾಂಟಿಟೇಟಿವ್ ರಿಸರ್ಚ್ ಏನಿರುತ್ತೆ ಅದು ವಾಟ್, ವೆನ್ ಅಂಡ್ ಹೌ ಮಚ್, ಯಾವಾಗ, ಏನು, ಎಷ್ಟಾಯ್ತು ಅಂತ ಪ್ರಮಾಣವನ್ನ ಹೇಳುತ್ತೆ ಈ ರಿಸರ್ಚ್. ಸೊ ಯಾವಾಗ ಒಂದು ಪರ್ಟಿಕ್ಯುಲರ್ ಇವೆಂಟ್ ಅಕ್ಕರ್ ಆಯ್ತು, ಆ ಇವೆಂಟ್ ಅಲ್ಲಿ ಎಷ್ಟು ಲಾಸ್ ಆಯ್ತು ಅಥವಾ ಎಷ್ಟು ಜನ ಪ್ರಾಣ ಕಳೆದುಕೊಂಡ್ರು, ಈ ರೀತಿಯಾದಂತ ಕ್ವಾಂಟಿಟೇಟಿವ್ ಮೆಷರ್ಸ್ ಅನ್ನ ಹೇಳ್ತಕ್ಕಂಥ ರಿಸರ್ಚ್ ಕ್ವಾಂಟಿಟೇಟಿವ್ ರಿಸರ್ಚ್ ಆಗಿರುತ್ತೆ. ಸೊ ಈ ಕ್ವಾಂಟಿಟೇಟಿವ್ ರಿಸರ್ಚ್ ಬಗ್ಗೆನೂ ನಿಮ್ಗೆ ಕ್ವಶನ್ ಕೇಳಬಹುದು, ಹಾಗಾಗಿ ಬಿ ವೆರಿ ಕೇರ್ಫುಲ್ ಅಬೌಟ್ ದಿ ಕ್ವಾಂಟಿಟೇಟಿವ್ ರಿಸರ್ಚ್. ಇದು ಕ್ಲಿಯರ್ ಇದೆ ಅಂದ್ರೆ ನೆಕ್ಸ್ಟ್ ಟೈಪ್ ಆಫ್ ರಿಸರ್ಚ್ ಬರುತ್ತೆ ನಮ್ಗೆ ಕ್ವಾಲಿಟೇಟಿವ್ ರಿಸರ್ಚ್. ಅಲ್ಲೇ ಹೇಳುತ್ತೆ ಕ್ವಾಲಿಟೇಟಿವ್ ಅಂತ ಹೇಳಿದ್ರೆ ನಾನ್ ನ್ಯೂಮೆರಿಕಲ್ ಡಿಸ್ಕ್ರಿಪ್ಟಿವ್ ಡೇಟಾ. ಸೊ ನಾನ್ ನ್ಯೂಮೆರಿಕಲ್ ಅಂದ್ರೆ ನಂಬರ್ಸ್ ಜಾಸ್ತಿ ಇರೋದಿಲ್ಲ, ನಂಬರ್ಸೇ ಬಳಸೋದಿಲ್ಲ ಅಂತಲ್ಲ, ಜಾಸ್ತಿ ನಂಬರ್ಸ್ ಇರೋದಿಲ್ಲ. ಡಿಸ್ಕ್ರಿಪ್ಟಿವ್ ಡೇಟಾ ಅಂದ್ರೆ ಡಿಸ್ಕ್ರಿಪ್ಟಿವ್ ಡೇಟಾನ ನಾವು ಜಾಸ್ತಿ ಬಳಸ್ಕೊಳ್ತಾ ಹೋಗ್ತೀವಿ. ಮತ್ತೆ ಈ ರಿಸರ್ಚ್ ಎಕ್ಸ್ಪ್ಲನೇಟರಿ ಇನ್ ನೇಚರ್, ಎಕ್ಸ್ಪ್ಲೈನ್ ಮಾಡುತ್ತೆ ಯಾವುದೋ ಒಂದು ಪರ್ಟಿಕ್ಯುಲರ್ ಫೆನಾಮಿನಾ ಅಥವಾ ಪರ್ಟಿಕ್ಯುಲರ್ ಥಿಂಗ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಕ್ಕಂಥ ರಿಸರ್ಚ್ ಈ ಕ್ವಾಲಿಟೇಟಿವ್ ರಿಸರ್ಚ್ ಆಗಿರುತ್ತೆ. ಮತ್ತೆ ಅಪ್ಲೈಸ್ ಇನ್ ರೀಸನಿಂಗ್, ಯಾವ್ದಾದ್ರೂ ಒಂದು ರೀಸನಿಂಗ್ ಅಲ್ಲಿ ಅಂದ್ರೆ ನಾವು ಯಾವ್ದನ್ನ ಒಂದನ್ನ ಪ್ರೂವ್ ಮಾಡಕ್ ಹೋಗ್ತೀವಿ, ರೀಸನಿಂಗ್ ಮಾಡಿ ಸರಿನಾ ತಪ್ಪಾ ಅಂತ ಪ್ರೂವ್ ಮಾಡ್ತೀವಲ್ಲ, ಅಂತ ಕಡೆ ಈ ಕ್ವಾಲಿಟೇಟಿವ್ ರಿಸರ್ಚ್ ಅಪ್ಲೈ ಆಗುತ್ತೆ. ಈ ಕ್ವಾಲಿಟೇಟಿವ್ ರಿಸರ್ಚ್ ಅಲ್ಲಿ ನಾವು ಮೇಜರ್ ಆಗಿ ವೈ ಅಂಡ್ ಹೌ ಕ್ವಶನ್ಸ್ ಆನ್ಸರ್ ಮಾಡಕ್ ಹೋಗ್ತೀವಿ. ಯಾಕೆ ಆ ಪರ್ಟಿಕ್ಯುಲರ್ ಇವೆಂಟ್ ಅಕ್ಕರ್ ಆಯ್ತು,
ಮತ್ತೆ ಹೇಗೆ ಅದಾಯ್ತು ಆ ರೀತಿ ಎಕ್ಸ್ಪ್ಲನೇಷನ್ ಕೇಳುವಂತ ಕ್ವಶನ್ಸ್ ಏನಿರುತ್ತೆ ಅದಕ್ಕೆ ಆನ್ಸರ್ ಅನ್ನ ನಾವು ಕ್ವಾಲಿಟೇಟಿವ್ ರಿಸರ್ಚ್ ಅಲ್ಲಿ ಮಾಡ್ತಾ ಹೋಗ್ತೀವಿ. ಫಂಡಮೆಂಟಲ್ ರಿಸರ್ಚ್ ಅಲ್ಲಿ ಕ್ವಾಂಟಿಟೇಟಿವ್ ಇರ್ಬೋದು, ಕ್ವಾಲಿಟೇಟಿವ್ ಇರ್ಬೋದು. ಅಪ್ಲೈಡ್ ರಿಸರ್ಚ್ ಅಲ್ಲೂ ಕೂಡ ಕ್ವಾಂಟಿಟೇಟಿವ್ ಇರ್ಬೋದು, ಕ್ವಾಲಿಟೇಟಿವ್ ಇರ್ಬೋದು. ಕೆಲವು ಸಂದರ್ಭಗಳಲ್ಲಿ ಕ್ವಾಂಟಿಟೇಟಿವ್ ಅಂಡ್ ಕ್ವಾಲಿಟೇಟಿವ್ ಈ ಎರಡೂ ರಿಸರ್ಚ್ ಅನ್ನ ನಾವು ಕ್ಲಬ್ ಟುಗೆದರ್ ಬಳಸ್ಕೊಳ್ತೀವಿ. ಅಂದ್ರೆ ಸರ್ಟನ್ ಪೋರ್ಷನ್ ಆಫ್ ದಿ ರಿಸರ್ಚ್ ಅನ್ನ ನಾವು ನಂಬರ್ಸ್ ಅನ್ನ ಬಳಸ್ಕೊಂಡು ಮಾಡಿದ್ರೆ, ಇನ್ನು ಸರ್ಟನ್ ಪೋರ್ಷನ್ ಆಫ್ ರಿಸರ್ಚ್ ಅನ್ನ ಡಿಸ್ಕ್ರಿಪ್ಟಿವ್ ಡೇಟಾನ ಬಳಸ್ಕೊಂಡು ಮಾಡ್ತೀವಿ. ಆ ರೀತಿ ಕ್ವಾಂಟಿಟೇಟಿವ್ ಕ್ವಾಲಿಟೇಟಿವ್ ಎರಡನ್ನೂ ಬಳಸ್ಕೊಂಡು ಮಾಡಿದ್ರೆ ಅದನ್ನ ನಾವು ಮಿಕ್ಸ್ಡ್ ಟೈಪ್ ಆಫ್ ರಿಸರ್ಚ್ ಅಂತ ಕೂಡ ಕರ್ಕೊಳ್ತೀವಿ. ಇದು ಮೇಜರ್ ಟೈಪ್ಸ್ ಆಫ್ ರಿಸರ್ಚ್ ಆಯ್ತು. ಸೊ ಇಷ್ಟಕ್ಕೆ ರಿಸರ್ಚ್ ಟೈಪ್ಸ್ ಮುಗಿಯೋದಿಲ್ಲ, ಇನ್ನೂ ಒಂದಷ್ಟು ರಿಸರ್ಚ್ ಟೈಪ್ಸ್ ಇದೆ ನಮ್ಗೆ. ಸೊ ಆ ರಿಸರ್ಚ್ ಟೈಪ್ಸ್ ಮತ್ತೆ ಯಾವ್ದ್ಯಾವ್ದು, ಸೊ ಇದು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ, ಈ ಏರಿಯಾದಲ್ಲೂ ಕೂಡ ನಮ್ಗೆ ಕ್ವಶನ್ಸ್ ಕೇಳ್ಬೋದು. ಅದು ಮೇಜರ್ ಟೈಪ್ಸ್ ಆಫ್ ರಿಸರ್ಚ್ ಆಯ್ತು. ನೆಕ್ಸ್ಟ್ ಅದರ್ಸ್ ಟೈಪ್ಸ್ ಆಫ್ ರಿಸರ್ಚ್ ಅಂತ ಬಂದಾಗ ಎಕ್ಸ್ಪ್ಲೋರೇಟರಿ ರಿಸರ್ಚ್ ಅಂತ ಹೇಳಿ ಕರಿತೀವಿ. ಎಕ್ಸ್ಪ್ಲೋರೇಟರಿ ರಿಸರ್ಚ್ ಅಂತ ಹೇಳಿದ್ರೆ ಯೂಶಲಿ ಈ ಟೈಪ್ ಆಫ್ ರಿಸರ್ಚ್ ಅನ್ನ ನಾವು ಲಿಟರೇಚರ್ ಸರ್ಚ್ ಅಲ್ಲಿ ಇರಬಹುದು ಅಥವಾ ಫೋಕಸ್ಡ್ ಗ್ರೂಪ್ ಇಂಟರ್ವ್ಯೂಸ್ ಅಲ್ಲಿ ಬಳಸ್ಕೊಳ್ತೀವಿ. ಲಿಟರೇಚರ್ ಸರ್ಚ್ ಅಥವಾ ಫೋಕಸ್ಡ್ ಗ್ರೂಪ್ ಇಂಟರ್ವ್ಯೂ ನಲ್ಲಿ ಈ ಎಕ್ಸ್ಪ್ಲೋರೇಟರಿ ರಿಸರ್ಚ್ ಅನ್ನ ಬಳಸ್ಕೊಳ್ತೀವಿ. ಎಕ್ಸ್ಪ್ಲೋರೇಷನ್ ಆಫ್ ನ್ಯೂ ಫೆನಾಮಿನಾ, ಇದರ ಆಬ್ಜೆಕ್ಟಿವ್ ಏನು ಅಂದ್ರೆ ಒಂದು ನ್ಯೂ ಫೆನಾಮಿನಾನ ಎಕ್ಸ್ಪ್ಲೋರ್ ಮಾಡ್ತಕ್ಕಂಥದ್ದು ಈ ಎಕ್ಸ್ಪ್ಲೋರೇಟರಿ ರಿಸರ್ಚ್ ನ ಮೇಜರ್ ಆಬ್ಜೆಕ್ಟಿವ್ ಆಗಿರುತ್ತೆ. ಅದಾದ್ಮೇಲೆ ದಿಸ್ ಎಕ್ಸ್ಪ್ಲೋರೇಟರಿ ರಿಸರ್ಚ್ ಐಡೆಂಟಿಫೈಸ್ ಕೀ ಇಶ್ಯೂಸ್ ಅಂಡ್ ಕೀ ವೇರಿಯಬಲ್ಸ್. ಯಾವುದೋ ಒಂದು ಪರ್ಟಿಕ್ಯುಲರ್ ಇವೆಂಟ್ ಅಲ್ಲಿ ಇರ್ತಕ್ಕಂಥ ಕೀ ಇಶ್ಯೂಸ್ ಏನೇನು, ಕೀ ವೇರಿಯಬಲ್ಸ್ ಯಾವ್ದ್ಯಾವ್ದು ಅಂತಕ್ಕಂಥದ್ದನ್ನ ಎಕ್ಸ್ಪ್ಲೋರ್ ಮಾಡುತ್ತೆ. ಅಂಥದನ್ನ ನಾವು ಎಕ್ಸ್ಪ್ಲೋರೇಟರಿ ರಿಸರ್ಚ್ ಅಂತ ಹೇಳಿ ಕರ್ಕೊಳ್ತೀವಿ. ಸೊ ಈ ಎಕ್ಸ್ಪ್ಲೋರೇಟರಿ ರಿಸರ್ಚ್ ನಿಮ್ಗೆ ಕ್ಲಿಯರ್ ಇದೆ ಅಂದ್ರೆ ನಾನು ನೆಕ್ಸ್ಟ್ ಟೈಪ್ ಆಫ್ ರಿಸರ್ಚ್ ಗೆ ಮೂವ್ ಆನ್ ಆಗ್ತೀನಿ. ಲಾಂಗಿಟ್ಯೂಡಿನಲ್ ರಿಸರ್ಚ್ ಅಂತ ಹೇಳಿ ಕರ್ಕೊಳ್ತೀವಿ. ಈ ಲಾಂಗಿಟ್ಯೂಡಿನಲ್ ರಿಸರ್ಚ್ ಅಂದ್ರೆ ಏನು ಅಂತ ಹೇಳಿದ್ರೆ ಇಟ್ಸ್ ವೆರಿ ಸಿಂಪಲ್. ಸೊ ಇನ್ವಾಲ್ವ್ಸ್ ಡೇಟಾ ಕಲೆಕ್ಷನ್ ಆಫ್ ಮಲ್ಟಿಪಲ್ ಟೈಮ್ಸ್ ಇನ್ ಡಿಫರೆಂಟ್ ಟೈಮ್ಸ್. ಸೊ ಅಂದ್ರೆ ಲಾಂಗಿಟ್ಯೂಡಿನಲ್ ರಿಸರ್ಚ್ ಅಂದ್ರೆ ಒಂದು ರಿಸರ್ಚ್ ನ ಒಂದ್ಸರ್ತಿ ಮಾಡ್ಬಿಟ್ಟು ನಾವು ಅಥವಾ ಒಂದ್ಸರ್ತಿ ಡೇಟಾ ಕಲೆಕ್ಟ್ ಮಾಡ್ಬಿಟ್ಟು ರಿಸರ್ಚ್ ಅನ್ನ ಮುಗಿಸ್ಬಿಡೋದಿಲ್ಲ. ಈಗ ನಾವು ಒಬ್ಬ ಸ್ಟೂಡೆಂಟ್ ಬಿಹೇವಿಯರ್ ಬಗ್ಗೆ ನಾವು ಸ್ಟಡಿಯನ್ನ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅವನು ಫಸ್ಟ್ ಇಯರ್ ಅಲ್ಲಿ ಬಿಕಾಮ್ ಅಲ್ಲಿ ಇರುವಾಗ ಆ ಪರ್ಟಿಕ್ಯುಲರ್ ಇಶ್ಯೂ ಬಗ್ಗೆ ಅವನ ಮನಸ್ಥಿತಿ ಏನಿದೆ, ಅವನ ಅಭಿಪ್ರಾಯಗಳು ಏನು ಅನ್ನೋದನ್ನ ಫಸ್ಟ್ ಇಯರ್ ಬಿಕಾಮ್ ಅಲ್ಲಿ ಇರುವಾಗ ಕಲೆಕ್ಟ್ ಮಾಡ್ಕೊಳ್ತೀವಿ, ಅದನ್ನ ಅನಲೈಸ್ ಮಾಡ್ತೀವಿ. ಅದೇ ರೀತಿ ಸೆಕೆಂಡ್ ಇಯರ್ ಅಲ್ಲಿ ಇನ್ನೊಂದ್ಸರ್ತಿ ಅದೇ ಟಾಪಿಕ್ ಬಗ್ಗೆ ಅವನ ಅಭಿಪ್ರಾಯ ಏನು ಅಂತ ಕಲೆಕ್ಟ್ ಮಾಡ್ಕೊಳ್ತೀವಿ. ಅದೇ ಫೈನಲ್ ಇಯರ್ ಅಲ್ಲಿ ಮತ್ತೆ ಅದೇ ಟಾಪಿಕ್ ಬಗ್ಗೆ ಅವನ ಅಭಿಪ್ರಾಯ ಏನು ಅಂತ ಕಲೆಕ್ಟ್ ಮಾಡ್ಕೊಳ್ತೀವಿ. ಈ ರೀತಿ ಡಿಫ್ರೆಂಟ್ ಟೈಮ್ ಫ್ರೇಮ್ಸ್ ಅಲ್ಲಿ ಸೇಮ್ ಟಾಪಿಕ್ ಬಗ್ಗೆ ಡೇಟಾನ ಡಿಫ್ರೆಂಟ್ ಟೈಮ್ಸ್ ಕಲೆಕ್ಟ್ ಮಾಡಿ ಆ ಡೇಟಾನ ಅನಲೈಸ್ ಮಾಡ್ತಕ್ಕಂಥದ್ದನ್ನ ಲಾಂಗಿಟ್ಯೂಡಿನಲ್ ರಿಸರ್ಚ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಒಂದೇ ವಿಷಯದ ಬಗ್ಗೆ ಡಿಫ್ರೆಂಟ್ ಟೈಮ್ ಫ್ರೇಮ್ಸ್ ಅಲ್ಲಿ ಡೇಟಾನ ಅಗೇನ್ ಅಂಡ್ ಅಗೇನ್ ಸೇಮ್ ರೆಸ್ಪಾಂಡೆಂಟ್ಸ್ ಇಂದ ಕಲೆಕ್ಟ್ ಮಾಡಿ ನಾವು ಡೇಟಾ ಅನಲೈಸ್ ಮಾಡಿ ಮಾಡ್ತಕ್ಕಂಥ ರಿಸರ್ಚ್ ಅನ್ನ ಲಾಂಗಿಟ್ಯೂಡಿನಲ್ ರಿಸರ್ಚ್ ಅಂತ ಹೇಳಿ ಕರಿತೀವಿ. ಈ ಲಾಂಗಿಟ್ಯೂಡಿನಲ್ ರಿಸರ್ಚ್ ಅಂತ ಹೇಳಿದ್ರೆ ಸ್ಟಡಿಂಗ್ ಆಫ್ ಅನ್ ಇಶ್ಯೂ ಓವರ್ ಅ ಪೀರಿಯಡ್ ಆಫ್ ಟೈಮ್, ಒಂದೇ ವಿಷಯವನ್ನ ಒಂದಷ್ಟು ಕಾಲಾವಧಿಯಲ್ಲಿ ಮಾಡ್ತಾನೆ ನಿರಂತರವಾಗಿ ಮಾಡ್ತಾ ಹೋಗ್ತಕ್ಕಂಥದ್ದು, ಅದನ್ನ ನಾವು ಲಾಂಗಿಟ್ಯೂಡಿನಲ್ ರಿಸರ್ಚ್ ಅಂತ ಹೇಳಿ ಕರಿತೀವಿ. ಇದು ನಿಮ್ಗೆ ಕ್ಲಿಯರ್ ಇದೆ ಅಂದ್ರೆ ನೆಕ್ಸ್ಟ್ ಟೈಪ್ ಆಫ್ ರಿಸರ್ಚ್ ಗೆ ಮೂವ್ ಆನ್ ಆಗೋಣ. ಕ್ರಾಸ್ ಸೆಕ್ಷನಲ್ ರಿಸರ್ಚ್. ಇದು ಲಾಂಗಿಟ್ಯೂಡಿನಲ್ ರಿಸರ್ಚ್ ಗೆ ಡೆಡ್ ಅಪೋಸಿಟ್. ಲಾಂಗಿಟ್ಯೂಡಿನಲ್ ಅಂದ್ರೆ ಒಂದೇ ವಿಷಯದ ಬಗ್ಗೆ ಅಗೇನ್ ಅಂಡ್ ಅಗೇನ್ ರೆಗ್ಯುಲರ್ ಇಂಟರ್ವಲ್ಸ್ ಅಲ್ಲಿ ಎವ್ರಿ 6 months ಒನ್ಸೋ ಎವ್ರಿ ಇಯರ್ ಒನ್ಸೋ ಡೇಟಾನ ಕಲೆಕ್ಟ್ ಮಾಡಿ ನಾವು ಮಾಡ್ತಕ್ಕಂಥ ರಿಸರ್ಚ್ ಅನ್ನ ಲಾಂಗಿಟ್ಯೂಡಿನಲ್ ರಿಸರ್ಚ್ ಅಂತ ಹೇಳಿ ಕರಿತೀವಿ. ಅದೇ ಕ್ರಾಸ್ ಸೆಕ್ಷನಲ್ ಅಂದ್ರೆ ಇಲ್ಲಿ ಪಾಸ್ಟ್ ಅಂಡ್ ಫ್ಯೂಚರ್ ಬೋತ್ ಆರ್ ಇಗ್ನೋರ್ಡ್. ಮುಂದೆ ಏನಾಗುತ್ತೆ ಅನ್ನೋದನ್ನು ಇಗ್ನೋರ್ ಮಾಡ್ತೀವಿ, ಹಿಂದೆ ಏನಾಗಿತ್ತು ಅನ್ನೋದನ್ನು ಇಗ್ನೋರ್ ಮಾಡ್ಬಿಡ್ತೀವಿ. ರಿಸರ್ಚ್ ಇಸ್ ಕಂಡಕ್ಟೆಡ್ ಅಟ್ ಅ ಪಾಯಿಂಟ್ ಆಫ್ ಟೈಮ್. ಇವತ್ತು ರಿಸರ್ಚ್ ಮಾಡಕ್ ಹೋಗ್ತಾ ಇದೀನಿ ಅಂದ್ರೆ ಇವತ್ತು ಆ ಪಾಯಿಂಟ್ ಬಗ್ಗೆ ಅಥವಾ ಆ ಇವೆಂಟ್ ಬಗ್ಗೆ ಏನ್ ಸಿಚುಯೇಷನ್ ಇದೆ ಅದನ್ನ ಮಾತ್ರ ಕನ್ಸಿಡರ್ ಮಾಡ್ತೀವಿ. ವಿ ವಿಲ್ ಇಗ್ನೋರ್ ದಿ ಪಾಸ್ಟ್ ಆರ್ ಫ್ಯೂಚರ್. ಸೊ ಭವಿಷ್ಯದಲ್ಲಿ ಈ ವಿಷಯ ಹೆಂಗೆ ಬದಲಾವಣೆ ಆಗ್ಬೋದು ಅನ್ನೋದನ್ನು ಇಗ್ನೋರ್ ಮಾಡ್ತೀವಿ, ಅಥವಾ ಪಾಸ್ಟ್ ಹೆಂಗಿತ್ತು, ಹೇಗೆ ಎವಲ್ಯೂಟ್ ಆಗ್ತಾ ಬಂತು ಅನ್ನೋದನ್ನು ಕೂಡ ಇಗ್ನೋರ್ ಮಾಡ್ತೀವಿ. ಜಸ್ಟ್ ನಾವು ಯಾವ ಟೈಮಲ್ಲಿ ರಿಸರ್ಚ್ ಮಾಡಕ್ ಹೋಗ್ತೀವಿ ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಮಾತ್ರ ಡೇಟಾನ ಕಲೆಕ್ಟ್ ಮಾಡಿ ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಇದ್ದಂತ ಸಿನಾರಿಯೋನ ಮಾತ್ರ ಅನಾಲಿಸಿಸ್ ಮಾಡಿ ರಿಸರ್ಚ್ ಫೈಂಡಿಂಗ್ಸ್ ಅನ್ನ ಐಡೆಂಟಿಫೈ ಮಾಡ್ತಕ್ಕಂಥದ್ದನ್ನ ಕ್ರಾಸ್ ಸೆಕ್ಷನಲ್ ರಿಸರ್ಚ್ ಅಂತ ಹೇಳಿ ಕರ್ಕೊಳ್ತೀವಿ. ಸೊ ಇದು ನಿಮ್ಗೆ ಕ್ಲಿಯರ್ ಇದೆ ಅಂದ್ರೆ ನೆಕ್ಸ್ಟ್ ಟೈಪ್ ಆಫ್ ರಿಸರ್ಚ್ ಗೆ ಮೂವ್ ಆನ್ ಆಗ್ತೀನಿ. ಆಕ್ಷನ್ ರಿಸರ್ಚ್ ಅಂತ ಹೇಳಿ. ಆಕ್ಷನ್ ರಿಸರ್ಚ್ ಅಂತ ಹೇಳಿದ್ರೆ ಇಟ್ ಇಸ್ ಅ ರಿಸರ್ಚ್ ಕಂಡಕ್ಟೆಡ್ ಟು ಇಂಪ್ರೂವ್ ದಿ ಕ್ವಾಲಿಟಿ ಆಫ್ ಅನ್ ಆಕ್ಷನ್. ಒಂದು ಚಟುವಟಿಕೆಯ ಗುಣಮಟ್ಟವನ್ನ ಉತ್ಕೃಷ್ಟಗೊಳಿಸಲಿಕ್ಕೆ ಮಾಡ್ತಕ್ಕಂಥ ರಿಸರ್ಚ್ ಅನ್ನ ನಾವು ಆಕ್ಷನ್ ರಿಸರ್ಚ್ ಅಂತ ಹೇಳಿ ಕರಿತೀವಿ. ಅಂದ್ರೆ ನಾವು ಮಾಡ್ತಕ್ಕಂಥ ಒಂದು ಆಕ್ಟಿವಿಟಿಯ ಗುಣಮಟ್ಟವನ್ನ ಜಾಸ್ತಿ ಮಾಡ್ಲಿಕ್ಕೆ ಬಳಸ್ತಕ್ಕಂಥ ರಿಸರ್ಚ್ ಅನ್ನ ಆಕ್ಷನ್ ರಿಸರ್ಚ್ ಅಂತ ಹೇಳಿ ಕರಿತೀವಿ. ಸೊ ಇದು ನಿಮ್ಗೆ ಕ್ಲಿಯರ್ ಇದೆ ಅಂತ ಹೇಳಿದ್ರೆ
ಟೈಪ್ಸ್ ಆಫ್ ರಿಸರ್ಚ್ ಅಲ್ಲಿ ಬರ್ತಕ್ಕಂಥ ಆಲ್ ಮೇಜರ್ ಟೈಪ್ಸ್ ಆಫ್ ರಿಸರ್ಚ್ ಅನ್ನ ನಾನು ಕವರ್ ಮಾಡ್ಕೊಂಡಿದ್ದೀನಿ. ಈ ಪ್ರತಿಯೊಂದು ಟೈಪ್ ಆಫ್ ರಿಸರ್ಚ್ ಅಂದ್ರೆ ಏನು, ಅದನ್ನ ಯಾವ ಸಿಚುಯೇಷನ್ ಅಲ್ಲಿ ಬಳಸ್ಕೊಳ್ತೀವಿ, ಆ ಒಂದು ರಿಸರ್ಚ್ ಟೈಪ್ ನ ಉದ್ದೇಶ ಏನು, ಅದು ಎಲ್ಲಿ ಅಪ್ಲೈ ಆಗುತ್ತೆ, ಸೈನ್ಸ್ ಅಲ್ಲ, ಸೋಷಿಯಲ್ ಸೈನ್ಸ್ ಅಲ್ಲ, ಯಾವ ರೀತಿ ಅಪ್ಲೈ ಆಗುತ್ತೆ, ಅದರಿಂದ ಯಾವ ಟೈಪ್ ಆಫ್ ಔಟ್ಕಮ್ಸ್ ಬರುತ್ತೆ, ಈ ಎಲ್ಲ ಆಸ್ಪೆಕ್ಟ್ಸ್ ಅನ್ನ ನೀವು ಕವರ್ ಮಾಡ್ಕೊಳ್ಬೇಕು. ಈ ಏರಿಯಾದಲ್ಲಿ ನಿಮ್ಗೆ 1 or 2 ಕ್ವಶನ್ಸ್, ಈ ಒಂದು ಟೈಪ್ಸ್ ಆಫ್ ರಿಸರ್ಚ್ ಮೇಲೆ ಯೂಶಲಿ 2 ಕ್ವಶನ್ಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಟೈಪ್ಸ್ ಆಫ್ ರಿಸರ್ಚ್ ಅನ್ನ ಕಾನ್ಸಂಟ್ರೇಟ್ ಮಾಡಿ ಓದ್ಕೊಳ್ಳಿ. ಅದ್ರ ಜೊತೆಗೆ ಇನ್ನೊಂದಷ್ಟು ಸಬ್ ಟೈಪ್ಸ್ ಇದ್ರೊಳಗಡೆನೆ, ಈಗ ನಾನು ಏನ್ ಡಿಸ್ಕಸ್ ಮಾಡಿದೀನಿ ಮೇಜರ್ ಟೈಪ್ಸ್, ಅದ್ರೊಳಗಡೆನೆ ಇನ್ನೊಂದಷ್ಟು ಸಬ್ ಟೈಪ್ಸ್ ಬರೋ ಚಾನ್ಸಸ್ ಇರುತ್ತೆ. ಅದನ್ನ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಕೊಂಡು ನೋಡ್ಕೊಂಡ್ರೆ ಸಾಕಾಗತ್ತೆ. ನಾನು ಬ್ರಾಡರ್ ಆಗಿ ಟೈಪ್ಸ್ ಆಫ್ ರಿಸರ್ಚ್ ಮೇಜರ್ ಆಗಿ ಏನೆಲ್ಲ ಬರುತ್ತೆ ಎಲ್ಲದನ್ನು ಈ ಒಂದು ಟಾಪಿಕ್ ಅಂಡರ್ ಅಲ್ಲಿ ಕವರ್ ಮಾಡ್ಕೊಂಡಿದ್ದೀನಿ. ಟೈಪ್ಸ್ ಆಫ್ ರಿಸರ್ಚ್ ಏನ್ ತಿಳಿಸ್ಕೊಟ್ಟೆ, ಅದು ನಿಮ್ಗೆ ಹೇಗೆ ಯೂಸ್ಫುಲ್ ಅನ್ನಿಸ್ತು ಅಂತ ಹೇಳಿ ಮರಿದ ವಿಡಿಯೋ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇದು ನಿಮ್ಗೆ ಕ್ಲಿಯರ್ ಇದೆ ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ಟಾಪಿಕ್ ಗೆ ಮೂವ್ ಆನ್ ಆಗ್ತೀನಿ. ಮೇಜರ್ ಟಾಪಿಕ್ ರಿಸರ್ಚ್ ಆಪ್ಟಿಟ್ಯೂಡ್ ಅಲ್ಲಿ ಬರ್ತಕ್ಕಂಥದ್ದು ಅದು ಯಾವುದು ಅಂತ ಹೇಳಿದ್ರೆ ವೇರಿಯಬಲ್ಸ್ ಅಂಡ್ ಟೈಪ್ಸ್. ಸೊ ಟೈಪ್ಸ್ ಆಫ್ ವೇರಿಯಬಲ್ಸ್ ಯಾವ್ದ್ಯಾವ್ದು ಅಂತ ನೋಡ್ಬೇಕಾಗತ್ತೆ. ಅಂದ್ರೆ ರಿಸರ್ಚ್ ಅಲ್ಲಿ ನಾವು ವೇರಿಯಬಲ್ಸ್ ಮೇಲೆನೆ ರಿಸರ್ಚ್ ಅನ್ನ ಮಾಡ್ತಕ್ಕಂಥದ್ದು. ಆ ವೇರಿಯಬಲ್ಸ್ ಅಂದ್ರೆ ಏನು, ಆ ವೇರಿಯಬಲ್ಸ್ ಟೈಪ್ಸ್ ಯಾವ್ದ್ಯಾವ್ದು ಅಂತ ನೋಡ್ಬೇಕಾಗತ್ತೆ. ವೇರಿಯಬಲ್ ಅಂತ ಹೇಳಿದ್ರೆ ಇಟ್ಸ್ ನಥಿಂಗ್ ಬಟ್ ಅನ್ ವ್ಯಾಲ್ಯೂ ಆರ್ ಅ ಫೆನಾಮಿನಾ. ಒಂದು ಫೆನಾಮಿನಾ ಅಥವಾ ಒಂದು ವ್ಯಾಲ್ಯೂ ಅನ್ನ ನಾವು ವೇರಿಯಬಲ್ ಅಂತ ಹೇಳಿ ಕರಿತೀವಿ ರಿಸರ್ಚ್ ಅಲ್ಲಿ. ಈ ವೇರಿಯಬಲ್ಸ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ವೇರಿಯಬಲ್ಸ್ ಇದೆ. ಕ್ವಾಂಟಿಟೇಟಿವ್ ವೇರಿಯಬಲ್ಸ್ ಅಂಡ್ ಕ್ವಾಲಿಟೇಟಿವ್ ವೇರಿಯಬಲ್ಸ್ ಅಂತ ಹೇಳಿ, ಅಂದ್ರೆ ಸಂಖ್ಯಾತ್ಮಕ ಮತ್ತೆ ಗುಣಾತ್ಮಕ ಅಂತ ಹೇಳಿ ಕರ್ಕೊಳ್ತೀವಿ. ಕ್ವಾಂಟಿಟೇಟಿವ್ ಅಂಡ್ ಕ್ವಾಲಿಟೇಟಿವ್. ಕ್ವಾಂಟಿಟೇಟಿವ್ ಅಂದ್ರೆ ನ್ಯೂಮೆರಿಕಲ್ ವೇರಿಯಬಲ್ಸ್. ಫಾರ್ ಎಕ್ಸಾಂಪಲ್ ಮಾರ್ಕ್ಸ್ ಅಂದ್ರೆ ಎಷ್ಟು, 30 ಇರುತ್ತೆ, 90 ಇರುತ್ತೆ, 60 ಇರುತ್ತೆ, 40 ಇರುತ್ತೆ. ಈ ರೀತಿ ನಂಬರ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಕ್ಕಂಥ ವೇರಿಯಬಲ್ಸ್ ಏನಿರುತ್ತೆ ಅದನ್ನ ನಾವು ಕ್ವಾಂಟಿಟೇಟಿವ್ ವೇರಿಯಬಲ್ಸ್ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ಸ್ ಫಾರ್ ಕ್ವಾಂಟಿಟೇಟಿವ್ ವೇರಿಯಬಲ್ಸ್ ಮಾರ್ಕ್ಸ್ ಅಥವಾ ನಂಬರ್ ಆಫ್ ಕಿಲೋಮೀಟರ್ಸ್ ಟ್ರಾವೆಲ್ಡ್, ಆ ರೀತಿಯಾದಂಥದ್ದನ್ನ ಕ್ವಾಂಟಿಟೇಟಿವ್ ವೇರಿಯಬಲ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಾಲಿಟೇಟಿವ್ ವೇರಿಯಬಲ್ಸ್ ಅಂತ ಹೇಳಿ ಗುಣಾತ್ಮಕ ಅಂಶಗಳು. ಅಂದ್ರೆ ಈಗ ಹೆಲ್ತ್ ಆಫ್ ಅ ಸ್ಟೂಡೆಂಟ್, ಒಬ್ಬ ವಿದ್ಯಾರ್ಥಿಯ ಆರೋಗ್ಯ, ಅದನ್ನ ಒಬ್ಬ ವಿದ್ಯಾರ್ಥಿಗೆ 100 ಆರೋಗ್ಯ ಇದೆ, 1000 ಆರೋಗ್ಯ ಇದೆ ಅಂತ ಹೇಳಕ್ಕಾಗತ್ತ ನಾವು? ವಿ ಕೆನ್ ನಾಟ್ ಎಕ್ಸ್ಪ್ರೆಸ್ ಇಟ್ ಇನ್ ನಂಬರ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತದನ್ನ ನಾವು ಕ್ವಾಲಿಟೇಟಿವ್ ವೇರಿಯಬಲ್ಸ್ ಅಂತ ಹೇಳಿ ಕರಿತೀವಿ. ಸೊ ಈ ಕ್ವಾಲಿಟೇಟಿವ್ ವೇರಿಯಬಲ್ಸ್ ಅನ್ನ ನಂಬರ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ ಆಗೋದಿಲ್ಲ. ಸೊ ಹಾಗಾಗಿ ವೇರಿಯಬಲ್ಸ್ ಅಲ್ಲಿ ಫಸ್ಟ್ ಟೈಪ್ ಯಾವ್ದು ಬರುತ್ತೆ, ಕ್ವಾಂಟಿಟೇಟಿವ್ ಅಂಡ್ ಕ್ವಾಲಿಟೇಟಿವ್ ವೇರಿಯಬಲ್ಸ್. ಇಲ್ಲೂ ಕೂಡ ನಿಮ್ಗೆ ಕಂಪಲ್ಸರಿ ಕ್ವಶನ್ಸ್ ಕೇಳ್ತಾರೆ. ಸೊ ಹಾಗಾಗಿ ಈ ಏರಿಯಾ ಬಗ್ಗೆ ನಿಮ್ಗೆ ಕಾನ್ಸಂಟ್ರೇಷನ್ ಇರಬೇಕು. ಸೊ ಇದಾದ್ಮೇಲೆ ನೆಕ್ಸ್ಟ್ ಟೈಪ್ ಆಫ್ ವೇರಿಯಬಲ್ಸ್ ಬರುತ್ತೆ ಕಾನ್ಸ್ಟಂಟ್ ವೇರಿಯಬಲ್ ವೇರಿಯಬಲ್ಸ್ ಅಂತ ಹೇಳಿ. ಕಾನ್ಸ್ಟಂಟ್ ವೇರಿಯಬಲ್ ಅಂದ್ರೆ ಅದು ಚೇಂಜ್ ಆಗಲ್ಲ, ಯಾವಾಗ್ಲೂ ಸೇಮ್ ಇರುತ್ತೆ. ಅದೇ ವೇರಿಯಬಲ್ಸ್ ಅಂತ ಹೇಳಿದ್ರೆ ಅದು ಯಾವಾಗ್ಲೂ ಚೇಂಜ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಮಾರ್ಕ್ಸ್, ಪ್ರತಿ ಕ್ಲಾಸ್ ಒಳಗಡೆ ಸ್ಟೂಡೆಂಟ್ ಸ್ಕೋರ್ ಮಾಡ್ತಕ್ಕಂಥ ಮಾರ್ಕ್ಸ್ ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಚೇಂಜ್ ಆಗುತ್ತೆ. ಅದೇ ನಂಬರ್ ಆಫ್ ಕ್ಲಾಸಸ್ ಟೇಕನ್ ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಸೇಮ್ ಇರುತ್ತೆ. ಈ ರೀತಿ ಕೆಲವು ವೇರಿಯಬಲ್ಸ್ ಕಾನ್ಸ್ಟೆಂಟ್ ಆಗಿ ಫಿಕ್ಸ್ಡ್ ಇರುತ್ತೆ, ಅದನ್ನ ಕಾನ್ಸ್ಟೆಂಟ್ ವೇರಿಯಬಲ್ಸ್ ಅಂತ ಕರಿತೀವಿ. ವೇರಿಯಬಲ್ ಅಂತ ಟ್ರೀಟ್ ಮಾಡಬೇಕು ಅಂದ್ರೆ ಇಟ್ ವೇರೀಸ್ ಅಕಾರ್ಡಿಂಗ್ ಟು ದಿ ಸಿಚುಯೇಷನ್ ಅನುಗುಣವಾಗಿ ಬದಲಾವಣೆ ಆಗ್ತಕ್ಕಂಥದ್ದನ್ನ ವೇರಿಯಬಲ್ ಅಂತ ಕರಿತೀವಿ. ಇದು ನೆಕ್ಸ್ಟ್ ಕ್ಯಾಟಗರಿ ಆಫ್ ವೇರಿಯಬಲ್ಸ್. ಇದು ಕ್ಲಿಯರ್ ಇದೆ ಅಂದ್ರೆ ನೆಕ್ಸ್ಟ್ ಬರುತ್ತೆ ಡಿಪೆಂಡೆಂಟ್ ಅಂಡ್ ಇಂಡಿಪೆಂಡೆಂಟ್ ವೇರಿಯಬಲ್ಸ್. ಅದಾದ್ಮೇಲೆ ಇನ್ನೊಂದು ಬರುತ್ತೆ ಇಂಟರ್ವೀನಿಂಗ್ ವೇರಿಯಬಲ್ಸ್ ಅಂತ ಹೇಳಿ. ಈ ಡಿಪೆಂಡೆಂಟ್, ಇಂಡಿಪೆಂಡೆಂಟ್ ಅಂಡ್ ಇಂಟರ್ವೀನಿಂಗ್ ಈ ಮೂರನ್ನು ನಾನು ಒಟ್ಟಿಗೆ ಒಂದು ಎಕ್ಸಾಂಪಲ್ ಜೊತೆಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಅದಕ್ಕೆ ಮೊದಲು ಡಿಪೆಂಡೆಂಟ್ ವೇರಿಯಬಲ್ ಅಂತ ಕರೆದ್ರೆ ಏನು ಅಂದ್ರೆ, ಡಿಪೆಂಡೆಂಟ್ ವೇರಿಯಬಲ್ ಇಸ್ ದಿ ವೇರಿಯಬಲ್ ವಿಚ್ ಡಿಪೆಂಡ್ಸ್ ಆನ್ ದಿ ಇಂಡಿಪೆಂಡೆಂಟ್ ವೇರಿಯಬಲ್. ಇಂಡಿಪೆಂಡೆಂಟ್ ವೇರಿಯಬಲ್ ಅಥವಾ ಒಂದು ಸ್ವತಂತ್ರ ಅಂಶ ಏನಿರುತ್ತೆ ಅದ್ರ ಮೇಲೆ ಆಧಾರವಾಗಿರ್ತಕ್ಕಂಥ ಅಂಶವನ್ನ ನಾವು ಡಿಪೆಂಡೆಂಟ್ ವೇರಿಯಬಲ್ ಅಂತ ಕರಿತೀವಿ. ಡಿಪೆಂಡೆಂಟ್ ಮೀನ್ಸ್ ವಿಚ್ ಡಿಪೆಂಡ್ಸ್ ಆನ್ ದಿ ಇಂಡಿಪೆಂಡೆಂಟ್ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದನ್ನ ಡಿಪೆಂಡೆಂಟ್ ವೇರಿಯಬಲ್ ಅಂತ ಹೇಳಿ ಕರಿತೀವಿ. ಇಂಟರ್ವೀನಿಂಗ್ ವೇರಿಯಬಲ್ ಅಂದ್ರೆ ಏನು ಅಂತ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ವಿತ್ ಅನ್ ಎಕ್ಸಾಂಪಲ್. ಈಗ ನೋಡೋಣ. ಈಗ ಲರ್ನಿಂಗ್ ಇದೆ ನಮ್ಮಲ್ಲಿ. ಈ ಲರ್ನಿಂಗ್ ಅಂತಕ್ಕಂಥದ್ದನ್ನ ನಾವು ಡಿಪೆಂಡೆಂಟ್ ವೇರಿಯಬಲ್ ಅಂತ ಕರಿತೀವಿ. ಯಾಕಂತ ಹೇಳಿದ್ರೆ ಈ ಕಲಿಕೆ ಅಂತಕ್ಕಂಥದ್ದು ಒಂದಷ್ಟು ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತೆ. ಹಾಗಾಗಿ ನಾವು ಡಿಪೆಂಡೆಂಟ್ ವೇರಿಯಬಲ್ ಅಂತ ಕರಿತೀವಿ. ಯಾವ್ದ್ರ ಮೇಲೆಲ್ಲ ಅವಲಂಬಿತವಾಗಿರುತ್ತೆ? ಫಾರ್ ಎಕ್ಸಾಂಪಲ್ ಟೀಚರ್ ಮೇಲೆ ಅವಲಂಬಿತ ಆಗಿರುತ್ತೆ. ಟೀಚರ್ ತುಂಬಾ ಚೆನ್ನಾಗಿ ಪಾಠ ಮಾಡ್ತಾನೆ ಅಂದ್ರೆ ಲರ್ನಿಂಗ್ ತುಂಬಾ ಚೆನ್ನಾಗಿ ಆಗುತ್ತೆ. ಅದೇ ರೀತಿ ಸ್ಟೂಡೆಂಟ್ ತುಂಬಾ ಚೆನ್ನಾಗಿ ಕೇಳಿಸ್ಕೊಂಡು ಕಲ್ತ್ಕೋತಾನೆ ಅಂತ ಹೇಳಿದ್ರೆ
ಅವನ ಕಲಿಕೆ ಜಾಸ್ತಿ ಆಗುತ್ತೆ. ಈ ರೀತಿ ಲರ್ನಿಂಗ್ ಅಂತಕ್ಕಂಥದ್ದು ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟ್ ಇರ್ಬೋದು, ಟೀಚರ್ ಇರ್ಬೋದು, ಸ್ಟೂಡೆಂಟ್ಸ್ ಅವನ ಮೈಂಡ್ ಸೆಟ್ ಇರ್ಬೋದು, ಈ ರೀತಿ ಬೇರೆ ಬೇರೆ ಅಂಶಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಟೀಚರ್ ಚೆನ್ನಾಗಿ ಪಾಠ ಮಾಡಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ, ಚೆನ್ನಾಗಿ ಪಾಠ ಮಾಡಲಿಲ್ಲ ಅಂದ್ರೆ ಅರ್ಥ ಆಗಲ್ಲ. ಹಾಗಾಗಿ ಲರ್ನಿಂಗ್ ಅನ್ನೋದು ಇಟ್ ಈಸ್ ಡಿಪೆಂಡೆಂಟ್ ಆನ್ ಟೀಚರ್. ಟೀಚರ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಈ ಲರ್ನಿಂಗು ಡಿಪೆಂಡೆಂಟ್ ವೇರಿಯಬಲ್ ಆಗುತ್ತೆ. ಟೀಚರು ಅಥವಾ ಆ ಟೀಚರ್ದು ಟೀಚಿಂಗು ಇಂಡಿಪೆಂಡೆಂಟ್ ವೇರಿಯಬಲ್ ಆಗುತ್ತೆ. ಇದರ ನಡುವೆ ನಮ್ಗೆ ಇನ್ನೊಂದು ಬರುತ್ತೆ ಇಂಟರ್ವೀನಿಂಗ್ ವೇರಿಯಬಲ್ ಅಂತ ಹೇಳಿ. ಏನಂತ ಹೇಳಿದ್ರೆ ಈ ಲರ್ನಿಂಗ್ ಅಂತಕ್ಕಂಥದ್ದು ಟೀಚರ್ ಪಾಠ ಮಾಡುವಾಗ ನಾವು ಈ IT ಫೆಸಿಲಿಟಿಯನ್ನ ಕೊಟ್ರೆ, ನಮ್ಮ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಪ್ರೊಜೆಕ್ಟರು ಮತ್ತೆ ಇಂಟರ್ನೆಟ್ ಕನೆಕ್ಟಿವಿಟಿ ಈ ರೀತಿಯಾದಂಥದ್ದನ್ನ ಕೊಟ್ರೆ ಲರ್ನಿಂಗ್ ಚೆನ್ನಾಗಾಗತ್ತಾ, ಕೊಡದೆ ಇದ್ರೆ ಚೆನ್ನಾಗಾಗತ್ತಾ? ಅಂದ್ರೆ ಟೀಚರ್ ಎಫೆಕ್ಟಿವ್ನೆಸ್ ಅಥವಾ ಲರ್ನಿಂಗ್ ಎಫೆಕ್ಟಿವ್ನೆಸ್ಗೆ ನಾವು ನಮ್ಮ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್, ಟೀಚಿಂಗ್ ಏಡ್ಸ್ ಏನಿದೆ ಅದನ್ನ ಕೊಟ್ರೆ ಟೀಚಿಂಗ್ ಇಂಪ್ರೂವ್ ಆಗುತ್ತಾ ಇಲ್ವಾ ಅಂತ ನೋಡ್ತೀವಿ. ಹೌದು, ಪ್ರೊಜೆಕ್ಟರ್ ಕೊಟ್ರೆ ಟೀಚಿಂಗ್ ಇಂಪ್ರೂವ್ ಆಗುತ್ತೆ, ಬೋರ್ಡ್ ಕೊಟ್ರೆ ಟೀಚಿಂಗ್ ಇಂಪ್ರೂವ್ ಆಗುತ್ತೆ. ಈ ರೀತಿ ಈ ಡಿಪೆಂಡೆಂಟ್ ಮತ್ತೆ ಇಂಡಿಪೆಂಡೆಂಟ್ ನಡುವೆ ಬರ್ತಕ್ಕಂಥ ಒಂದು ವೇರಿಯಬಲ್, ಇದು ನಮ್ಮ ಡಿಪೆಂಡೆಂಟ್ ವೇರಿಯಬಲ್ ನ ಇನ್ಫ್ಲೂಯೆನ್ಸ್ ಮಾಡುತ್ತೆ ಇಂಡೈರೆಕ್ಟ್ ಆಗಿ. ಅಂತದನ್ನ ಇಂಟರ್ವೀನಿಂಗ್ ವೇರಿಯಬಲ್ ಅಂತ ಹೇಳಿ ಕರಿತೀವಿ. ಒನ್ಸ್ ಅಗೇನ್, ಲರ್ನಿಂಗ್ ಡಿಪೆಂಡೆಂಟ್ ಬಿಕಾಸ್ ಟೀಚರ್ ಹೇಗೆ ಪಾಠ ಮಾಡ್ತಾನೆ ಅನ್ನೋದ್ರ ಮೇಲೆ ಲರ್ನಿಂಗ್ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ಲರ್ನಿಂಗು ಡಿಪೆಂಡೆಂಟ್ ವೇರಿಯಬಲ್, ಟೀಚರ್ ಪಾಠ ಮಾಡೋದು ಇಂಡಿಪೆಂಡೆಂಟ್. ಓಕೆನಾ? ಸೊ ಈ ಟೀಚರ್ ಪಾಠ ಮಾಡೋದು ನಮ್ಗೆ ಈ ಒಂದು ಟೀಚಿಂಗ್ ಇನ್ಸ್ಟ್ರೂಮೆಂಟ್ಸ್ ಅಥವಾ ಏಡ್ಸ್ ಅನ್ನ ಕೊಟ್ರೆ ಚೆನ್ನಾಗಿ ಬರುತ್ತಾ ಅಥವಾ ಕೊಡದೇ ಇದ್ರೆ ಚೆನ್ನಾಗಿ ಪಾಠ ಮಾಡ್ತಾನ ಅಂತ ಹೇಳಿದ್ರೆ ಆ ಇನ್ಸ್ಟ್ರೂಮೆಂಟ್ಸ್ ಏನ್ ಬರುತ್ತೆ ಅದು ಇಂಟರ್ವೀನಿಂಗ್ ವೇರಿಯಬಲ್ಸ್ ಆಗುತ್ತೆ. ಸೊ ಹೀಗಾಗಿ ವೇರಿಯಬಲ್ಸ್ ಅಲ್ಲಿ ನಮಗೆ ಡಿಪೆಂಡೆಂಟ್, ಇಂಡಿಪೆಂಡೆಂಟ್ ಅಂಡ್ ಇಂಟರ್ವೀನಿಂಗ್ ವೇರಿಯಬಲ್ಸ್ ಅಂತ ಕೂಡ ಟೈಪ್ಸ್ ಬರುತ್ತೆ. ಈ ಏರಿಯಾದ ಮೇಲೆ ತುಂಬಾ ವರ್ಷಗಳಲ್ಲಿ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಹಾಗಾಗಿ ಈ ಒಂದು ಏರಿಯಾನು ಕೂಡ ಮರಿದೆ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ವೇರಿಯಬಲ್ಸ್ ಅಂಡ್ ಇಟ್ಸ್ ಟೈಪ್ಸ್. ಈ ವೇರಿಯಬಲ್ಸ್ ಅಂಡ್ ಇಟ್ಸ್ ಟೈಪ್ಸ್ ನಿಮ್ಗೆ ಕ್ಲಿಯರ್ ಇದೆ ಅಂದ್ರೆ ನಾನು ನೆಕ್ಸ್ಟ್ ಟಾಪಿಕ್ ಗೆ ಮೂವ್ ಆನ್ ಆಗ್ತೀನಿ. ಅದು ಯಾವುದು ಅಂತ ನೋಡೋಣ. ರಿಸರ್ಚ್ ಆಪ್ಟಿಟ್ಯೂಡ್ ಅಲ್ಲಿ ಹೈಪೋಥಿಸಿಸ್ ಅಂಡ್ ಟೈಪ್ಸ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಹೈಪೋಥಿಸಿಸ್ ಅಂದ್ರೆ ಏನು, ಹೈಪೋಥಿಸಿಸ್ ಅಲ್ಲಿ ಟೈಪ್ಸ್ ಏನೇನಿದೆ ಅಂತ ಹೇಳಿ. ಸೊ ಹೈಪೋಥಿಸಿಸ್ ಅಂದ್ರೆ ಇಟ್ಸ್ ವೆರಿ ಸಿಂಪಲ್, ಟೆಂಟೇಟಿವ್ ಸ್ಟೇಟ್ಮೆಂಟ್ ಅಬೌಟ್ ದಿ ರಿಸರ್ಚ್ ಔಟ್ಕಮ್. ನಾನು ಏನೋ ಒಂದು ರಿಸರ್ಚ್ ಅನ್ನ ಮಾಡ್ತಾ ಇದ್ದೀನಿ, ರಿಸರ್ಚ್ ಅಲ್ಲಿ ಏನ್ ಔಟ್ಕಮ್ ಬರುತ್ತೆ ಅನ್ನೋದನ್ನ ನಾನು ಮೊದಲೇ ಇಮ್ಯಾಜಿನ್ ಮಾಡ್ಕೊಂಡು ಬರ್ಕೊಳ್ತೀನಲ್ಲ, ಅದನ್ನ ನಾವು ಹೈಪೋಥಿಸಿಸ್ ಅಂತ ಹೇಳಿ ಕರಿತೀವಿ. ಇದೊಂದು ಕಾಲ್ಪನಿಕ ಅಥವಾ ಒಂದು ಶಾರ್ಟ್ ಟರ್ಮ್ ಸ್ಟೇಟ್ಮೆಂಟ್, ಟೆಂಟೇಟಿವ್ ಸ್ಟೇಟ್ಮೆಂಟ್ ಅಬೌಟ್ ದಿ ರಿಸರ್ಚ್ ಔಟ್ಕಮ್. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಈಗ ಸ್ಟೂಡೆಂಟ್ಸ್ ಆಫ್ಲೈನ್ ಕ್ಲಾಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಲಿತಾರೆ ಆನ್ಲೈನ್ ಕ್ಲಾಸ್ಗೆ ಕಂಪೇರ್ ಮಾಡಿದ್ರೆ. ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಸ್ಟೂಡೆಂಟ್ಸ್ ಆನ್ಲೈನ್ ಕ್ಲಾಸ್ ಅಲ್ಲಿ ಎಫೆಕ್ಟಿವ್ ಆಗಿ ಕಲಿತಾರ, ಆಫ್ಲೈನ್ ಕ್ಲಾಸ್ ಅಲ್ಲಿ ಎಫೆಕ್ಟಿವ್ ಆಗಿ ಕಲಿತಾರ ಅಂತ ಹೇಳಿ ನಾವು ರಿಸರ್ಚ್ ಅನ್ನ ಮಾಡ್ತಾ ಇದೀವಿ. ನಮಗ್ ಗೊತ್ತಿಲ್ಲ ಸ್ಟೂಡೆಂಟ್ ಆನ್ಲೈನ್ ಅಲ್ಲಿ ಎಫೆಕ್ಟಿವ್ ಆಗಿ ಕಲಿತಾನ ಅಥವಾ ಆಫ್ಲೈನ್ ಅಲ್ಲಿ ಎಫೆಕ್ಟಿವ್ ಆಗಿ ಕಲಿತಾನ ಅನ್ನೋದು ನಮ್ಗಿನ್ನೂ ಏನು ಗೊತ್ತಿಲ್ಲ. ಯಾಕಂದ್ರೆ ನಾವು ಇವಾಗ ರಿಸರ್ಚ್ ಅನ್ನ ಸ್ಟಾರ್ಟ್ ಮಾಡಿದ್ದೇವೆ. ನಾವು ರಿಸರ್ಚ್ ಅನ್ನ ಕಂಪ್ಲೀಟ್ ಮಾಡಿದ್ಮೇಲೆ ನಮಗ್ ಗೊತ್ತಾಗುತ್ತೆ ಆನ್ಲೈನ್ ಈಸ್ ಎಫೆಕ್ಟಿವ್ ಆರ್ ಆಫ್ಲೈನ್ ಈಸ್ ಎಫೆಕ್ಟಿವ್ ಅಂತ. ಆದ್ರೆ ನಾನು ರಿಸರ್ಚ್ ಸ್ಟಾರ್ಟ್ ಮಾಡುವಾಗ್ಲೇ ಅನ್ಕೊಳ್ತೀನಿ, ರಿಸರ್ಚ್ ಸ್ಟಾರ್ಟ್ ಮಾಡುವಾಗ್ಲೇ ಏನಂತ ಅನ್ಕೊಳ್ತೀನಿ ಅಂದ್ರೆ ಮಕ್ಕಳು ಅಥವಾ ಸ್ಟೂಡೆಂಟ್ಸ್ ಆಫ್ಲೈನ್ ಅಲ್ಲಿ ತುಂಬಾ ಎಫೆಕ್ಟಿವ್ ಆಗಿ ಕಲಿತಾರೆ ವೆನ್ ಕಂಪೇರ್ ಟು ದಿ ಆನ್ಲೈನ್ ಅಂತ ನಾನು ಮೊದಲೇ ಅಸ್ಯೂಮ್ ಮಾಡ್ಕೊಳ್ತಾ ಇದ್ದೀನಿ, ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ತಕ್ಕಂಥ ಸ್ಟೇಟ್ಮೆಂಟ್ ಅನ್ನ ನಾನು ಹೈಪೋಥಿಸಿಸ್ ಅಂತ ಕರ್ಕೊಳ್ತೀನಿ. ಯಾಕೆ ಇದನ್ನ ಟೆಂಟೇಟಿವ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ ಅಥವಾ ಟೆಂಪರರಿ ಸ್ಟೇಟ್ಮೆಂಟ್ ಅಂತ ಕರಿತೀವಿ ಅಂದ್ರೆ, ಈಗ ನಾನು ಅಸ್ಯೂಮ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಸ್ಟೂಡೆಂಟ್ಸ್ ಏನಿರ್ತಾರೆ ಅವರು ಆಫ್ಲೈನ್ ಅಲ್ಲಿ ಎಫೆಕ್ಟಿವ್ ಆಗಿ ಕಲಿತಾರೆ ಅಂತ. ಯಾಕೆ ಅಂದ್ರೆ ನಾನು ರಿಸರ್ಚ್ ಮಾಡಿದ್ಮೇಲೆ ಆಫ್ಲೈನ್ ಅಲ್ಲಿ ಎಫೆಕ್ಟಿವ್ ಅಂತ ಬರ್ಬೋದು ಅಥವಾ ಆನ್ಲೈನ್ ಅಲ್ಲಿ ಎಫೆಕ್ಟಿವ್ ಅಂತ ಬರ್ಬೋದು. ಇನ್ ಕೇಸ್ ಆನ್ಲೈನ್ ಅಲ್ಲಿ ಎಫೆಕ್ಟಿವ್ ಅಂತ ಬಂದ್ಬಿಡ್ತು ಅಂದ್ರೆ ಈ ಸ್ಟೇಟ್ಮೆಂಟ್ ಚೇಂಜ್ ಆಗುತ್ತೆ. ಅಲ್ಲಿನವರೆಗೂ ಮಾತ್ರ ಇದಿರುತ್ತೆ, ಅದಾದ್ಮೇಲೆ ಚೇಂಜ್ ಆಗ್ಬೇಕಾಗತ್ತೆ. ಆ ರೀತಿ ಇದು ಟೆಂಟೇಟಿವ್ ಆಗಿ ಇರುತ್ತೆ. ಟ್ರೂ ಆದ್ರೆ ಪ್ರೂವ್ ಆಗುತ್ತೆ, ಟ್ರೂ ಆಗ್ಲಿಲ್ಲ ಅಂತ ಹೇಳಿದ್ರೆ ಈ ಒಂದು ಸ್ಟೇಟ್ಮೆಂಟ್ ಅನ್ನ ನಾವು ಬಿಡ್ಬೇಕಾಗತ್ತೆ. ಹಾಗಾಗಿ ಹೈಪೋಥಿಸಿಸ್ ಅಂತ ಹೇಳಿದ್ರೆ ಇಟ್ ಇಸ್ ಅ ಟೆಂಟೇಟಿವ್ ಸ್ಟೇಟ್ಮೆಂಟ್ ಅಬೌಟ್ ದಿ ರಿಸರ್ಚ್ ಔಟ್ಕಮ್. ನಮ್ಮ ಸಂಶೋಧನೆಯ ಔಟ್ಕಮ್ ಏನಿರುತ್ತೆ ಅದ್ರ ಬಗ್ಗೆ ನಾವು ಮೊದಲೇ ನಿರ್ಧರಿಸಿದ ಒಂದು ತಾತ್ಕಾಲಿಕ ಹೇಳಿಕೆ ಇದು ಟೆಂಟೇಟಿವ್ ಸ್ಟೇಟ್ಮೆಂಟ್. ಈ ಹೈಪೋಥಿಸಿಸ್ ಅಲ್ಲಿ ಮೇಜರ್ ಆಗಿ 2 ಟೈಪ್ಸ್ ಬರುತ್ತೆ ನಮ್ಗೆ. ಟೈಪ್ಸ್ ಆಫ್ ಹೈಪೋಥಿಸಿಸ್ ಅಲ್ಲಿ ಅದ್ರಲ್ಲಿ ಫಸ್ಟ್ ಒನ್ ನಲ್ ಹೈಪೋಥಿಸಿಸ್ ಅಂತ ಹೇಳಿ ಕರಿತೀವಿ. ನಲ್ ಹೈಪೋಥಿಸಿಸ್ ಅಂದ್ರೆ ಏನು ಅಂದ್ರೆ, ಈ ನಲ್ ಹೈಪೋಥಿಸಿಸ್ ಅನ್ನ ನಾವು HO ಅಥವಾ H0 ಅನ್ನೋ ಒಂದು ಕೋಡಲ್ಲಿ ಇಂಡಿಕೇಟ್ ಮಾಡ್ತೀವಿ. ಈ ನಲ್ ಹೈಪೋಥಿಸಿಸ್ ಅಂದ್ರೆ ಸ್ಟೇಟ್ಮೆಂಟ್ ದಟ್ ಸ್ಟೇಟ್ಸ್ ನೋ ರಿಲೇಶನ್ಶಿಪ್ ಬಿಟ್ವೀನ್ 2 ಫೆನಾಮಿನಾ ಆರ್ ನೋ ಅಸೋಸಿಯೇಷನ್ ಬಿಟ್ವೀನ್ 2 ವೇರಿಯೇಬಲ್ಸ್ ಅಂತ ಹೇಳಿ.
ಅಂದ್ರೆ ಈಗ ಡಿಮಾಂಡ್ ಅಂಡ್ ಸಪ್ಲೈ ತಗೊಳ್ಳೋದಾದ್ರೆ ಈ ನಲ್ ಹೈಪೋಥಿಸಿಸ್ ಏನ್ ಹೇಳುತ್ತೆ ಅಂದ್ರೆ ಈ ಡಿಮಾಂಡ್ ಅಂಡ್ ಸಪ್ಲೈ ಈ ಎರಡರ ನಡುವೆ ಯಾವುದೇ ರಿಲೇಶನ್ಶಿಪ್ ಇಲ್ಲ. ದೇರ್ ಇಸ್ ನೋ ರಿಲೇಶನ್ಶಿಪ್ ಆರ್ ಅಸೋಸಿಯೇಷನ್ ಬಿಟ್ವೀನ್ ದೀಸ್ ಡಿಮಾಂಡ್ ಅಂಡ್ ಸಪ್ಲೈ ಅಂತ ಹೇಳ್ತಕ್ಕಂಥದ್ದು ನಲ್ ಹೈಪೋಥಿಸಿಸ್. ನಲ್ ಅಂತ ಹೇಳಿದ್ರೆ ನಿಲ್ ಅಥವಾ ಝೀರೋ ಅನ್ನೋ ತರ, ಏನೂ ರಿಲೇಶನ್ಶಿಪ್ ಇಲ್ಲ ಅಂತ ಹೇಳ್ತಕ್ಕಂಥದ್ದು ನಲ್ ಹೈಪೋಥಿಸಿಸ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಟೈಪ್ ಆಫ್ ಹೈಪೋಥಿಸಿಸ್ ಬರುತ್ತೆ ಆಲ್ಟರ್ನೇಟಿವ್ ಹೈಪೋಥಿಸಿಸ್. ಇದನ್ನ H1 ಅಂತ ಹೇಳಿ ಕರಿತೀವಿ. ಈ ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಅಂತ ಹೇಳಿದ್ರೆ ಏನಂದ್ರೆ ಹೈಪೋಥಿಸಿಸ್ ಅಕ್ಸೆಪ್ಟೆಡ್ ವೆನ್ ನಲ್ ಹೈಪೋಥಿಸಿಸ್ ಇಸ್ ರಿಜೆಕ್ಟೆಡ್. ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಇಸ್ ಅ ಹೈಪೋಥಿಸಿಸ್ ವಿಚ್ ಇಸ್ ಅಕ್ಸೆಪ್ಟೆಡ್ ವೆನ್ ನಲ್ ಹೈಪೋಥಿಸಿಸ್ ರಿಜೆಕ್ಟೆಡ್. ವೆರಿ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ನಲ್ ಹೈಪೋಥಿಸಿಸ್ ಅನ್ನ ರಿಜೆಕ್ಟ್ ಮಾಡಿದಾಗ ಯಾವ ಹೈಪೋಥಿಸಿಸ್ ಅಕ್ಸೆಪ್ಟ್ ಆಗುತ್ತೆ ಅದನ್ನು ನಾವು ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಅಂತ ಕರಿತೀವಿ ಅಂತ ಹೇಳ್ತಾ ಇದ್ದಾರೆ. ನಲ್ ಹೈಪೋಥಿಸಿಸ್ ಅಂದ್ರೆ ಏನು? ಎರಡು ವೇರಿಯೇಬಲ್ಸ್ ನಡುವೆ ಯಾವುದೇ ರಿಲೇಶನ್ಶಿಪ್ ಇಲ್ಲ ಅಂತ ಹೇಳ್ತಕ್ಕಂಥದ್ದು ನಲ್ ಹೈಪೋಥಿಸಿಸ್. ಓಕೆ, ಸೊ ನಲ್ ಹೈಪೋಥಿಸಿಸ್ ಅನ್ನ ರಿಜೆಕ್ಟ್ ಮಾಡ್ತಾ ಇದೀವಿ ಅಂದ್ರೆ ಏನರ್ಥ? ಆ ಎರಡು ವೇರಿಯೇಬಲ್ ನಡುವೆ ರಿಲೇಶನ್ಶಿಪ್ ಇದೆ ಅಂತ ಅರ್ಥ. ನಲ್ ಹೈಪೋಥಿಸಿಸ್ ರಿಲೇಶನ್ಶಿಪ್ ಇಲ್ಲ ಅಂತ ಹೇಳಿತ್ತು, ನಾವಿವಾಗ ಅದನ್ನ ರಿಜೆಕ್ಟ್ ಮಾಡ್ತಾ ಇದೀವಿ ಅಂದ್ರೆ ದೇರ್ ಈಸ್ ಅ ರಿಲೇಶನ್ಶಿಪ್ ಅಂತ ಅರ್ಥ. ಸೊ ಹಾಗಾಗಿ ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಯಾವಾಗ್ಲೂ ಏನ್ ಹೇಳುತ್ತೆ ಅಂದ್ರೆ ದೇರ್ ಈಸ್ ಅ ರಿಲೇಶನ್ಶಿಪ್ ಆರ್ ಅಸೋಸಿಯೇಷನ್ ಬಿಟ್ವೀನ್ ಟೂ ವೇರಿಯೇಬಲ್ಸ್. ಎರಡು ವೇರಿಯೇಬಲ್ಸ್ ನಡುವೆ ರಿಲೇಶನ್ಶಿಪ್ ಅಥವಾ ಅಸೋಸಿಯೇಷನ್ ಇದೆ ಅಂತ ಹೇಳ್ತಕ್ಕಂಥದ್ದು ಆಲ್ಟರ್ನೇಟಿವ್ ಹೈಪೋಥಿಸಿಸ್. ಯಾವುದೇ ರಿಲೇಶನ್ಶಿಪ್ ಅಥವಾ ಅಸೋಸಿಯೇಷನ್ ಇಲ್ಲ ಅಂತ ಹೇಳ್ತಕ್ಕಂಥದ್ದು ನಲ್ ಹೈಪೋಥಿಸಿಸ್. ನಲ್ ಹೈಪೋಥಿಸಿಸ್ ಫಾಲ್ಸ್ ಅಂತ ಪ್ರೂವ್ ಆದಾಗ ನಾವು ಅಕ್ಸೆಪ್ಟ್ ಮಾಡ್ತಕ್ಕಂಥ ಹೈಪೋಥಿಸಿಸ್ ಯಾವ್ದಿರುತ್ತೆ ಅಂದ್ರೆ ಆಲ್ಟರ್ನೇಟಿವ್ ಹೈಪೋಥಿಸಿಸ್. ಸೊ ಇದು ಟೈಪ್ಸ್ ಆಫ್ ಹೈಪೋಥಿಸಿಸ್ ಅಂಡ್ ಮೀನಿಂಗ್ ಆಫ್ ಹೈಪೋಥಿಸಿಸ್. ಇಲ್ಲಿ ನಿಮಗೆ ಕ್ವಶನ್ ಕೇಳ್ಬೋದು, ನಲ್ ಹೈಪೋಥಿಸಿಸ್ ಅಂದ್ರೆ ಏನು, ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಅಂದ್ರೆ ಏನು, ಅಥವಾ ಅವರೇ ಒಂದೆರಡು ಹೈಪೋಥಿಸಿಸ್ ಕೊಟ್ಬಿಟ್ಟು ಇದ್ರೊಳಗಡೆ ನಲ್ ಹೈಪೋಥಿಸಿಸ್ ಯಾವುದು, ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಯಾವುದು, ಈ ರೀತಿಯಾದಂತ ಕ್ವಶನ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಇದು ನಿಮ್ಗೆ ಕ್ಲಿಯರ್ ಇದೆ ಅಂತ ಹೇಳಿದ್ರೆ ನಾನು ಈ ಒಂದು ವಿಡಿಯೋದಲ್ಲಿ ಈ ರಿಸರ್ಚ್ ಆಪ್ಟಿಟ್ಯೂಡ್ ಅನ್ನೋ ಚಾಪ್ಟರ್ ಅನ್ನ NET ಅಥವಾ KCET ಪೇಪರ್ 1 ಅಲ್ಲಿ ಯಾಕೆ ಇಟ್ಟಿದ್ದಾರೆ, ರಿಸರ್ಚ್ ಅಂದ್ರೆ ಏನು, ಅಬ್ಜೆಕ್ಟಿವ್ಸ್ ಆಫ್ ರಿಸರ್ಚ್ ಏನು, ಮತ್ತೆ ಟೈಪ್ಸ್ ಆಫ್ ರಿಸರ್ಚ್ ಯಾವ್ದೆಲ್ಲ ಟೈಪ್ಸ್ ಆಫ್ ರಿಸರ್ಚ್ ಇದೆ, ಮತ್ತೆ ವೇರಿಯೇಬಲ್ಸ್ ಅಂದ್ರೆ ಏನು, ಟೈಪ್ಸ್ ಆಫ್ ವೇರಿಯೇಬಲ್ಸ್ ಯಾವ್ದು, ಮತ್ತೆ ಹೈಪೋಥಿಸಿಸ್ ಅಂದ್ರೆ ಏನು, ಹೈಪೋಥಿಸಿಸ್ ಟೈಪ್ಸ್ ಯಾವ್ದಾವ್ದಿದೆ, ಇಷ್ಟು ಟಾಪಿಕ್ಸ್ ಅನ್ನ ಡೀಟೇಲ್ಡ್ ಆಗಿ ಕವರ್ ಮಾಡಿದ್ದೀನಿ. ಸೊ ಈ ರಿಸರ್ಚ್ ಆಪ್ಟಿಟ್ಯೂಡ್ ತುಂಬಾ ಬ್ರಾಡ್ ಚಾಪ್ಟರ್ ಆಗಿರೋದ್ರಿಂದ ಇನ್ನು ತುಂಬಾ ಆಸ್ಪೆಕ್ಟ್ಸ್ ಇದೆ ಈ ಒಂದು ಚಾಪ್ಟರ್ ಅಲ್ಲಿ. ಟೈಪ್ಸ್ ಆಫ್ ಡೇಟಾ ಕಲೆಕ್ಷನ್, ಟೂಲ್ಸ್ ಆಫ್ ಡೇಟಾ ಕಲೆಕ್ಷನ್, ಅದಾದ್ಮೇಲೆ ಸ್ಯಾಂಪ್ಲಿಂಗ್ ಬರುತ್ತೆ, ಸ್ಯಾಂಪ್ಲಿಂಗ್ ಟೈಪ್ಸ್ ಬರುತ್ತೆ, ಅದರಲ್ಲಿ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಮೆಥಡ್ಸ್, ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಮೆಥಡ್ಸ್ ಬರುತ್ತೆ, ಥೀಸಿಸ್ ರೈಟಿಂಗ್ ಬರುತ್ತೆ, ಆಮೇಲೆ ಪ್ರೋಸೆಸ್ ಆಫ್ ರಿಸರ್ಚ್ ಅಥವಾ ಸ್ಟೆಪ್ಸ್ ಇನ್ ಕಂಡಕ್ಟಿಂಗ್ ರಿಸರ್ಚ್ ಬರುತ್ತೆ. ಇಷ್ಟೆಲ್ಲ ಟಾಪಿಕ್ಸ್ ಇರೋದ್ರಿಂದ ಆ ಎಲ್ಲ ಟಾಪಿಕ್ಸ್ ಅನ್ನ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಂದ್ರೆ ರಿಸರ್ಚ್ ಆಪ್ಟಿಟ್ಯೂಡ್ ಕ್ರಾಶ್ ಕೋರ್ಸ್ ಪಾರ್ಟ್ 2 ಏನ್ ಬರುತ್ತೆ ಆ ವಿಡಿಯೋದಲ್ಲಿ ಇಷ್ಟು ಟಾಪಿಕ್ಸ್ ಅನ್ನ ಕವರ್ ಮಾಡ್ಕೊಳ್ತೀನಿ. ಸೊ ಹಾಗಾದ್ರೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಮೇಜರ್ ಆಗಿ ಆಬ್ಜೆಕ್ಟಿವ್ಸ್ ಆಫ್ ರಿಸರ್ಚ್, ಟೈಪ್ಸ್ ಆಫ್ ರಿಸರ್ಚ್, ಟೈಪ್ಸ್ ಆಫ್ ವೇರಿಯೇಬಲ್ಸ್ ಅಂಡ್ ಮೀನಿಂಗ್ ಆಫ್ ವೇರಿಯೇಬಲ್, ಹೈಪೋಥಿಸಿಸ್ ಮೀನಿಂಗ್ ಅಂಡ್ ಟೈಪ್ಸ್, ಇಷ್ಟು ಆಸ್ಪೆಕ್ಟ್ಸ್ ಅನ್ನ ಕವರ್ ಮಾಡ್ಕೊಂಡಿದ್ದೀನಿ. ಈ ಒಂದು ಮಾಹಿತಿ ಏನಿತ್ತು ಇದು ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿತ್ತು ಅಂತ ಭಾವಿಸ್ತೀನಿ. ಈ ಒಂದು ರಿಸರ್ಚ್ ಆಪ್ಟಿಟ್ಯೂಡ್ ಕ್ರಾಶ್ ಕೋರ್ಸ್ ಏನ್ ಮಾಡಿದ್ದೀನಿ ಇದು ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ನಿಮ್ಗೆ ಹೇಗೆ ಯೂಸ್ಫುಲ್ ಅನ್ನಿಸ್ತು ಅಂತ ಹೇಳಿ ಮರಿದೇ ವಿಡಿಯೋ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಈ ರೀತಿಯಾದಂತಹ ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್ಗಾಗಿ ನೀವು ನಮ್ಮ ಪ್ರಾವೀಣ್ಯತಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಅಲ್ಲ, ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತೆ ನೋನ್ ಗ್ರೂಪ್ ಎಲ್ರಿಗೂ ಶೇರ್ ಮಾಡಿ. ಈ ಪ್ರಾವೀಣ್ಯತಾ ಚಾನೆಲ್ ಬಗ್ಗೆ ನೀವೇ ಪರ್ಸನಲ್ ಕೇರ್ ತಗೊಂಡು ನಿಮ್ಮ ಫ್ರೆಂಡ್ಸ್ ಮತ್ತೆ ನಿಮ್ಮ ಅದರ್ NET KCET ಪ್ರಿಪರೇಷನ್ ಗ್ರೂಪ್ಗಳಲ್ಲಿ ಇನ್ಫಾರ್ಮ್ ಮಾಡಿ. ಯಾಕಂದ್ರೆ ನಾವು ಇಲ್ಲಿ ಆಗ್ತಕ್ಕಂಥ ಕ್ವಾಲಿಟಿ ವಿಡಿಯೋಸ್ ಏನಿದೆ ಅದರ ಬೆನಿಫಿಟ್ ಮ್ಯಾಕ್ಸಿಮಮ್ ಮೆಂಬರ್ಸ್ಗೆ ಅಥವಾ ಆಸ್ಪಿರೆಂಟ್ಸ್ಗೆ ರೀಚ್ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ಪ್ರಾವೀಣ್ಯತಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಪ್ರಾವೀಣ್ಯತಾ ವೇರಿಯಸ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಪ್ರೆಸೆಂಟ್ ಇದೆ, ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮನ್ನ ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ರಿಸರ್ಚ್ ಆಪ್ಟಿಟ್ಯೂಡ್ ಅಲ್ಲಿ ರಿಮೈನಿಂಗ್ ಇರ್ತಕ್ಕಂಥ ಉಳಿದಿರೋ ಎಲ್ಲಾ ಟಾಪಿಕ್ ಬಗ್ಗೆ ನಾನು ಡೀಟೇಲ್ಡ್ ಆಗಿ ತಿಳಿಸ್ಕೊಡ್ತೀನಿ. ಅಲ್ಲಿನವರೆಗೂ ಹ್ಯಾಪಿ ಲರ್ನಿಂಗ್. ಥ್ಯಾಂಕ್ ಯು.